ಪ್ರೈಸ್ ದಿ ಲಾರ್ಡ್. ಕರ್ತನಾಮಕ್ಕೆ ಮಹಿಮೆಯುಂಟಾಗಲಿ. ಇನ್ನೊಂದು ಅರ್ತಿ ದೇವರ ಸಮ್ಮುಖದಲ್ಲಿ, ದೇವರ ಸಾನ್ನಿಧ್ಯದಲ್ಲಿ ದೇವರನ್ನ ಆರಾಧನೆ ಮಾಡಲಿಕ್ಕೆ ದೇವರು ಕೊಟ್ಟ ಅವಕಾಶಕ್ಕೋಸ್ಕರ ನಾವು ಸ್ತೋತ್ರ ಸಲ್ಲಿಸುವ. ಯಾಕಂದರೆ ನಮ್ಮ ಬಲ, ನಮ್ಮ ಶಕ್ತಿ, ನಮ್ಮ ಜ್ಞಾನ, ನಮ್ಮ ಯಾವುದು ಆತನಿಗೆ ಬೇಡ. ಆತನಿಗೆ ನಾವು ಬರೀ ಒಂದು ಕುಂಬರನ ಕೈಯಲ್ಲಿ ಯಾವ ರೀತಿ ಜೇಡಿ ಮಣ್ಣುಂಟು, ಆ ಕುಂಬರನಿಗೆ ಮಾತ್ರ ಆ ಜೇಡಿ ಮಣ್ಣಿನ ಮೇಲೆ ಅಧಿಕಾರ. ಅದೇ ರೀತಿ ಇವತ್ತು ನಮ್ಮ ಮೇಲೆ ಆತನಿಗೆ ಮಾತ್ರ ಅಧಿಕಾರ. ಯಾಕಂದ್ರೆ ಆತನ ಸ್ವಾರೂಪ್ಯದಲ್ಲಿ ಸೃಷ್ಟಿ ಮಾಡಿಕೊಂಡು ಆತನ ರಕ್ತದ ಮುಖಾಂತರ ನಮ್ಮನ್ನು ಆತನ ಕ್ರಯಕ್ಕೆ ತೆಗೆದುಕೊಂಡಿದ್ದಾನೆ. ನಾವು ನಮ್ಮ ಸ್ವತ್ತುಗಳಲ್ಲಿ ಯಾರಲ್ಲ. ನಾನು ನನ್ನ ಬದುಕು ಎಂಬುದು ಸಾಧ್ಯವಿಲ್ಲ. ಯಾಕಂದ್ರೆ ಯೇಸುವಿನ ಆ ಪರಿಶುದ್ಧ ರಕ್ತದ ಮುಖಾಂತರ ಆತನ ಕ್ರಯಕ್ಕೆ ತೆಗೆದುಕೊಂಡು ಇವತ್ತು ಆತನ ಮಕ್ಕಳಾಗಿದ್ದೇವೆ. ನಮ್ಮನ್ನು ಆರಾಧನೆ ಮಾಡಲಿಕ್ಕೋಸ್ಕರ ಆತನು ನಮ್ಮನ್ನು ಒಂದು ತಂಡವನ್ನಾಗಿ, ಗುಂಪನ್ನಾಗಿ, ಒಂದು ಜನಾಂಗವನ್ನಾಗಿ ಆತನು ಈ ಲೋಕದಲ್ಲಿ, ಈ ಒಂದು ಪಟ್ಟಣದಲ್ಲಿ ಇಟ್ಟಿರುವುದಾದರೆ ನಾವು ನೋಡ್ತೇವೆ. ಯಾವಾಗ ನಾವು ಆರಾಧನೆ ಮಾಡ್ತೇವೆ, ನಾವು ನೋಡ್ತೇವೆ ಯಾವ ರೀತಿ ಪೌಲ ಸೀಲಳು ಸ್ತುತಿಸುವಾಗ ಅಲ್ಲಿ ಆ ಸೆರೆಮನೆ ಕದಗಳು ಬಿತ್ತು, ಅಲ್ಲಿ ಆ ಒಂದು ಸಿಪಾಯಿಯ ಮನೆ ಒಂದು ರಕ್ಷಿಸಲ್ಪಟ್ಟಿದ್ದು ನೋಡ್ತೇವೆ. ಅದೇ ರೀತಿ ನಾವು ಆರಾಧನೆ ಮಾಡುವಾಗ ನಮ್ಮ ಇಡೀ ಪಟ್ಟಣಕ್ಕೆ ಒಂದು ಆಶೀರ್ವಾದ, ಒಂದು ಪಟ್ಟಣದಲ್ಲಿ ಒಂದು ಬಿಡುಗಡೆ ಕಾಣಲಿಕ್ಕೆ ಮಾತ್ರ ಸಾಧ್ಯ. ಹೌದು ಪ್ರಿಯರೇ, ಈ ಒಂದು ಆರಾಧನೆಯು ಒಬ್ಬರ ಜೀವಿತದಲ್ಲಿ ಅದು ಪ್ರಾಮುಖ್ಯತೆ ಉಳ್ಳದಾಗಿದೆ. ಯಾವಾಗ ಆರಾಧನೆ ಮಾಡ್ತೇವೆ ಅಲ್ಲಿ ಎಲ್ಲ ಸೈತಾನ ಕೋಟೆ ಗೊತ್ತುಗಳು ಬೀಳುದು ನೋಡ್ತೇವೆ. ಯಾವ ಯೆಹೋಷುವನು ಅಲ್ಲಿ ಎಲ್ಲ ಸಮೂಹ ಆರಾಧನೆ ಮಾಡುವಾಗ ಅಲ್ಲಿ ಆ ಪಟ್ಟಣ ಬಿತ್ತು, ಎರಿಕೋ ಪಟ್ಟಣ ಎಲ್ಲ ನೆಲ ಸಮಾಧದ ನೋಡ್ತೇವೆ. ಹೌದು ಪ್ರಿಯ, ಸಮಯದಲ್ಲಿ ನಾವು ಆರಾಧನೆಗೂ ಮುಂಚೆ ದೇವರ ವಾಕ್ಯದಲ್ಲಿ ಉತ್ತೇಜನಗೊಳ್ಳುವುದಾದರೆ ಯೆಶಾಯ 43ನೇ ಅಧ್ಯಾಯದಲ್ಲಿ ದೇವರ ವಾಕ್ಯ ಹೇಳ್ತದೆ, ಈಗಲಾದರೂ ಯಾಕೋಬ ವಂಶವೇ, ಇಸ್ರಾಯೇಲ್ ಸಂತಾನವೇ, ನಿನ್ನನ್ನು ಸೃಷ್ಟಿಸಿ ರೂಪಿಸಿದವನಾದ ಯೆಹೋವನು ಹೀಗನ್ನುತ್ತಾನೆ, ಭಯಪಡಬೇಡ, ನಾನು ನಿನ್ನನ್ನು ವಿಮೋಚಿಸಿದೆನಲ್ಲ, ನಿನ್ನ ಹೆಸರಿಡಿದು ಕರೆದೆನಲ್ಲ, ನೀನು ನನ್ನವನೇ. ನೀನು ಜಲರಾಶಿಯನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುವೆನು, ನದಿಗಳನ್ನು ದಾಟುವಾಗ ಅವು ನಿನ್ನನ್ನು ಮುಳುಗಿಸವು, ಉರಿಯಲ್ಲಿ ನಡೆಯುವಾಗ ನೀನು ಕಂದದಿರುವೆ, ಜ್ವಾಲೆ ನಿನ್ನನ್ನು ದಹಿಸದು, ಯೆಹೋವನೆಂಬ ನಾನು ನಿನ್ನ ದೇವರಾಗಿದ್ದೇನೆ. ಆಮೆನ್. ನಮ್ಮ ದೇವರು, ಇಡೀ ಪ್ರಪಂಚದ ದೇವರು, ಇಡೀ ಅಖಂಡದ ದೇವರು, ಇಡೀ ಸೃಷ್ಟಿ ಮಾಡಿದ ದೇವರು ಆತನೊಬ್ಬನೇ ಯೇಸು ಕ್ರಿಸ್ತನಾಗಿದ್ದಾನೆ. ಆತನ ಹೇಳ್ತಾನೆ, ನಿನ್ನನ್ನು ಸೃಷ್ಟಿಸಿ ರೂಪಿಸಿ ನಿನಗೆ ಒಂದು ಬದುಕು, ಜೀವಿತ ಕೊಟ್ಟಂತ ದೇವರು ನಾನಾಗಿದ್ದೇನೆ. ನೀನು ಯಾಕೆ ಭಯಪಡ್ತಿ? ನಾನು ನಿನ್ನನ್ನು ವಿಮೋಚಿಸಿದ್ದೇನೆ, ನಿನ್ನ ಹೆಸರಿಡಿದು ನಾನು ಕರೆದಿದ್ದೇನೆ. ನಮ್ಮ ಒಬ್ಬೊಬ್ಬರ ಹೆಸರು ಆತನಿಗೆ ಹಿಡಿದು ಕರೆದುಕೊಂಡು ಬಂದಿದ್ದಾನೆ. ಆತನಿಗೋಸ್ಕರ ಯಾರು ನಾಶವಾಗಬಾರದು, ಯಾರು ನರಕಕ್ಕೆ ದೊಬ್ಬಲ್ಪಡಬಾರದು, ಯಾರು ಯಾತನೆಗೆ ಸಿಕ್ಕಬಾರದೆಂಬುದು ಎಲ್ಲವನ್ನು ಆತನು ಹೊತ್ತುಕೊಂಡು ಕಲ್ವಾರಿ ಶಿಲುಬೆಯಲ್ಲಿ ತೀರಿಸಿದ್ದಾನೆ. ಈ ಒಂದು ರಹಸ್ಯ, ಈ ಒಂದು ಗುಟ್ಟು ನಾವು ತಿಳ್ಕೊಂಡು ಪರಿಪೂರ್ಣವಾಗಿ ನಾವು ಆತನನ್ನು ತಿಳ್ಕೊಳ್ಳೋದಾದ್ರೆ ಖಂಡಿತವಾಗಿಯೂ ದೇವರು ಆತನು ಹೇಳ್ತಾನೆ, ಭಯಪಡಬೇಡ ಮಗಳೇ, ಭಯಪಡಬೇಡ, ನಾನು ನಿನ್ನನ್ನು ವಿಮೋಚಿಸಿದ್ದೇನೆ, ನಾನು ನಿನಗೆ ಬಿಡುಗಡೆ ಕೊಟ್ಟಿದ್ದೇನೆ, ನಿನ್ನ ಪಾಪದಿಂದ ಪರಿಪೂರ್ಣಗೆ ನಾನು ಬಿಡುಗಡೆ ಕೊಟ್ಟಿದ್ದೇನೆ ಎಂದು ದೇವರು ಹೇಳ್ತಾನೆ. ಮತ್ತೆ ಕೆಳಗಿನ ವಾಕ್ಯ ನೋಡ್ತೇವೆ, ನದಿಗಳನ್ನು ದಾಟುವಾಗ ಅವು ನಿನ್ನನ್ನು ಮುಳುಗಿಸವು, ಉರಿಯಲ್ಲಿ ನಡೆಯುವಾಗ ನೀನು ಕಂದದಿರುವಿ, ಜ್ವಾಲೆಯು ನಿನ್ನನ್ನು ದಹಿಸದು, ಯೆಹೋವನೆಂಬ ನಾನು ನಿನ್ನ ದೇವರಾಗಿದ್ದೇನೆ. ನಮ್ಮ ದೇವರು ಜೀವಂತವಾಗಿದ್ದಾನೆ. ನಮ್ಮ ದೇವರಿಗೆ ಸಾವು ಇಲ್ಲ. ಸೈತಾನನು ನಾನಾ ರೀತಿಯಲ್ಲಿ ಆತನನ್ನು ಆ ಶಿಲುಬೆಗೆ ಹಾಕಿ ಸತ್ತ ಎಂಬುದು ಆತನ ನೆಗಡ್ತಿದ್ದ. ಆದರೆ ಯೇಸು ಕ್ರಿಸ್ತನ 3ನೇ ದಿನದಲ್ಲಿ ಜೀವಂತವಾಗಿ ಆ ಸೈತಾನ ತಲೆಯನ್ನು ಜಜ್ಜಿಕೊಂಡು ಇವತ್ತಿಗೂ ತಂದೆ ಬಲಪಾಶಿಕೊಂಡು ನಮಗೋಸ್ಕರ ವಿಜ್ಞಾಪನೆ ಮಾಡಿದ ದೇವರು ಇವತ್ತಿಗೂ ಜೀವಂತವಾಗಿದ್ದಾನೆ. ಇವತ್ತಿಗೂ ಅಪ್ಪ ತಂದೆ ಕರೆಯುವಾಗ ಆತ ನಮ್ಮ ಸಮ್ಮುಖಕ್ಕೆ ಆತನ ಸಾನ್ನಿಧ್ಯವು ನಮಗೆ ಬರುತ್ತದೆ ನೋಡ್ತೇವೆ ಪ್ರಿಯರೇ. ಅಂತ ದೇವರ ಸಾನ್ನಿಧ್ಯಕ್ಕೆ ನಾವು ಈ ಸಮಯದಲ್ಲಿ ಬಂದಿದ್ದೇವೆ ಪ್ರಿಯರೇ. ನಾವು ಆತನಿಗೆ ಭಯಭಕ್ತಿ ಆರಾಧನೆ, ನಾವು ನಮ್ಮನ್ನು ತಗ್ಗಿಸಿಕೊಂಡು ನಮ್ರವಾಗಿ ಆತನಿಗೆ ಆರಾಧನೆ ಬೇಕು. ಯಾವಾಗ ನಾವು ತಗ್ಗಿಸಿಕೊಂಡು ಆತನ ಸಾನ್ನಿಧ್ಯವನ್ನು ಬಯಸ್ತೇವೋ, ಆತನ ಪರಿಶುದ್ಧವಾದ ಸಾನ್ನಿಧ್ಯ, ಅದು ನಾವು ನೋಡ್ತೇವೆ, ಯಾವುದೊಂದು ಬೇಡದ ವಸ್ತು ಆತನ ಸಾನ್ನಿಧ್ಯಕ್ಕೆ ಸೇರುವುದಿಲ್ಲ. ಯಾಕಂದ್ರೆ ಆತನ ಸಾನ್ನಿಧ್ಯ ಅಷ್ಟು ಪರಿಶುದ್ಧವಾದದ್ದು. ಅದಕ್ಕೋಸ್ಕರ ನಾವು ಆತನ ಸಾನ್ನಿಧ್ಯಕ್ಕೆ ನಾವು ಬಂದಿದ್ದೇವೆ. ನಮ್ಮನ್ನು ತಗ್ಗಿಸಿಕೊಳ್ಳುವ ಆತನ ಆರಾಧನೆ, ಆತನನ್ನು ಘನಪಡಿಸುವಾಗ, ಆತನ ಮಹಿಮೆಯನ್ನು ಪಡಿಸುವಾಗ ಆತನ ಮಹಿಮೆಯು ನಮ್ಮ ಮಧ್ಯದಲ್ಲಿ ಹಿಡಿದು ಬರುತ್ತದೆ. ನಾವು ಪ್ರಾರ್ಥನೆ ಪೂರ್ವಕವಾಗಿ ನಮ್ಮ ಜೀವಂತ ದೇವರನ್ನು ನಾವು ಆರಾಧಿಸಲಿಕ್ಕೆ ಹೋಗುವಾಗ ನಮ್ಮನ್ನು ತಗ್ಗಿಸಿಕೊಂಡು ಪ್ರಾರ್ಥನೆ ಪೂರ್ವಕವಾಗಿ ಹೋಗುವ.
ಸ್ವರ್ಗೀಯ ನಮ್ಮ ತಂದೆ ದೇವರೇ, ನಿನ್ನ ವಾಕ್ಯ ಹೇಳ್ತದೆ, ನಾನು ನಿನ್ನ ದೇವರು, ಯಾಕೆ ಭಯಪಡ್ತಿದ್ದಿ ಮಗನೇ, ಯಾಕೆ ಭಯಪಡ್ತಿದ್ದಿ ಮಗಳೇ, ನಾನು ನಿನ್ನನ್ನು ವಿಮೋಚಿಸಿದ್ದೇನೆ, ಇಸ್ರಾಯೇಲನ್ನು ಸೃಷ್ಟಿಸಿ ರೂಪಿಸಿದವನು ನಾನಲ್ಲವೋ, ನೀನು ನದಿಯಲ್ಲಿ ದಾಟುವಾಗ ನಿನ್ನನ್ನು ನಾನು ಕಾಪಾಡಿದ್ದೇನೆ. ಹೌದು, ಜ್ವಾಲೆ ನಿನ್ನನ್ನು ದಹಿಸದು, ನಿನ್ನನ್ನು ಯಾವುದು ಜನರು ನಿನ್ನನ್ನು ಮುಟ್ಟುವುದಿಲ್ಲ, ಯಾಕಂದ್ರೆ ನಾನು ನಿನ್ನನಿಗೆ ಬಿಡುಗಡೆ ಕೊಟ್ಟಿದ್ದೆ ಎಂಬುದು. ಹೌದು ಕರ್ತನೆಪ್ಪ, ನಿನ್ನ ವಾಕ್ಯದ ಪ್ರಕಾರ ನಮ್ಮನ್ನು ತಗ್ಗಿಸಿಕೊಂಡು ನಿನ್ನ ಸಾನ್ನಿಧ್ಯ ಆರಾಧನೆ ಮಾಡಲಿಕ್ಕೆ ಬಂದೆ ಪವಿತ್ರಾತ್ಮನೇ. ನೀನೇ ನಮ್ಮ ಮಧ್ಯದಲ್ಲಿ ಇರಿದುಕೊಂಡು ನಿನ್ನ ಮಹಿಮೆಯಿಂದ ನಮ್ಮನ್ನು ತುಂಬಿಸಿಕೊಂಡು ಪರಿಶುದ್ಧಾತ್ಮನೇ, ಪ್ರಾರಂಭದ ಕಡದಕ್ಕೆಲ್ಲವೂ ನಿನ್ನ ಅಥಾರಿಟಿಗೆ ಒಪ್ಪಿಸಿಕೊಟ್ಟಿದ್ದೇವೆ. ನಮ್ಮ ಜ್ಞಾನ, ನನ್ನ ಬಲ, ನಮ್ಮ ಶಕ್ತಿ ಯಾವ ತುಂಬದೆ ಪವಿತ್ರಾತ್ಮನ ಶಕ್ತಿಯಿಂದ ನೀನು ಕಾರ್ಯ ಮಾಡು, ನೀನು ಮಹಿಮೆ ಒಂದು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡೊಂದಿದ್ದೇನೆ ತಂದೆ, ಆಮೆನ್. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಕರ್ತ ನಮಗೆ ಸ್ತೋತ್ರ ಹೇಳುವ. ನಾವು ಕೈಗಳನ್ನು ತಟ್ಟುತ್ತಾ, ನೀನನ್ನ ಜೊತೆಗಿರಲು ನನಗೆಂದಿಗೂ ಭಯವಿಲ್ಲ, ನೀನನ್ನ ಜೊತೆಗಿರಲು ನನಗೆಂದಿಗೂ ಸೋಲೇ ಇಲ್ಲ. ಫರೋಹನೇ ಎದ್ದರು, ಗೊಲ್ಯಾತನು ನಿಂತರು, ನೀ ನನ್ನ ಜೊತೆಯಲ್ಲಿ ಇರುವೆ ದೇವ. ಈ ಸಮಯದಲ್ಲಿ ಆರ್ಭಟಿಸಿಕೊಂಡು ಜಯಘೋಷ ಮೊಳಗಿಸ ಆತನ ನಾಮವನ್ನು ಈ ಸಮಯದಲ್ಲಿ ಕೊಂಡಾಡೋಣ. ಥ್ಯಾಂಕ್ ಯು ಗಾಡ್ ರಾಜ. ನೀ ನನ್ನ ಜೊತೆಗಿರಲು ನನಗೆಂದಿಗೂ ಭಯವೇ ಇಲ್ಲ, ನೀ ನನ್ನ ಜೊತೆಗಿರಲು ನನಗೆಂದಿಗೂ ಸೋಲೇ ಇಲ್ಲ, ನೀ ನನ್ನ ಜೊತೆಗಿರಲು ನನಗೆಂದಿಗೂ ಭಯವೇ ಇಲ್ಲ, ನೀ ನನ್ನ ಜೊತೆಗಿರಲು ನನಗೆಂದಿಗೂ ಸೋಲೇ ಇಲ್ಲ. ಫರೋಹನೇ ಎದ್ದರು, ಗೊಲ್ಯಾತನು ನಿಂತರು, ನೀ ನನ್ನ ಜೊತೆಯಲ್ಲಿ ಇರುವೆ ದೇವಾ. ಫರೋಹನೇ ಎದ್ದರು, ಗೊಲ್ಯಾತನು ನಿಂತರು, ನೀ ನನ್ನ ಜೊತೆಯಲ್ಲಿ ಇರುವೆ ದೇವಾ. ಯೇಸುವೇ ನೀ ನನ್ನ ಬಲವು, ಯೇಸುವೇ ನೀ ನನ್ನ ಜಯವು, ಯೇಸುವೇ ನೀ ನನ್ನ ಧೈರ್ಯವು, ಯೇಸುವೇ ನೀ ನನ್ನೆಲ್ಲವೂ, ಯೇಸುವೇ ನೀ ನನ್ನ ಬಲವು, ಯೇಸುವೇ ನೀ ನನ್ನ ಜಯವು, ಯೇಸುವೇ ನೀ ನನ್ನ ಧೈರ್ಯವು, ಯೇಸುವೇ ನೀ ನನ್ನೆಲ್ಲವೂ. ನೀ ನನ್ನ ಜೊತೆಗಿರಲು ನನಗೆಂದಿಗೂ ಭಯವೇ ಇಲ್ಲ, ನೀ ನನ್ನ ಜೊತೆಗಿರಲು ನನಗೆಂದಿಗೂ ಸೋಲೇ ಇಲ್ಲ. ಸಿಂಹದ ಗವಿಯಲ್ಲಿ ದಾನಿಯೇಲನ ಜೊತೆಗಿದ್ದು ಕಾದದ್ದು ನೀನು ತಾನೇ, ಉರಿಯುವ ಬೆಂಕಿಯಿಂದ ನಿನ್ನ ಭಕ್ತರನ್ನು ಜೊತೆಗಿದ್ದು ಬಿಡಿಸಿದ್ದು ನೀನು ತಾನೇ. ಸಿಂಹದ ಗವಿಯಲ್ಲಿ ದಾನಿಯೇಲನ ಜೊತೆಗಿದ್ದು ಕಾದದ್ದು ನೀನು ತಾನೇ, ಉರಿಯುವ ಬೆಂಕಿಯಿಂದ ನಿನ್ನ ಭಕ್ತರನ್ನು ಜೊತೆಗಿದ್ದು ಬಿಡಿಸಿದ್ದು ನೀನು ತಾನೇ. ನೀನು ನನ್ನಯ ದೇವರು ಯೇಸುವೇ, ನೀನು ನನ್ನಯ ಕುರುಬನು ಯೇಸುವೇ, ನೀನು ನನ್ನಯ ದೇವರು ಯೇಸುವೇ, ನೀನು ನನ್ನಯ ಕುರುಬನು ಯೇಸುವೇ. ಯೇಸುವೇ ನೀ ನನ್ನ ಬಲವು, ಯೇಸುವೇ ನೀ ನನ್ನ ಜಯವು, ಯೇಸುವೇ ನೀ ನನ್ನ ಧೈರ್ಯವು, ಯೇಸುವೇ ನೀ ನನ್ನೆಲ್ಲವೂ, ಯೇಸುವೇ ನೀ ನನ್ನ ಬಲವು, ಯೇಸುವೇ ನೀ ನನ್ನ ಜಯವು, ಯೇಸುವೇ ನೀ ನನ್ನ ಧೈರ್ಯವು, ಯೇಸುವೇ ನೀ ನನ್ನೆಲ್ಲವೂ. ನೀ ನನ್ನ ಜೊತೆಗಿರಲು ನನಗೆಂದಿಗೂ ಭಯವೇ ಇಲ್ಲ, ನೀ ನನ್ನ ಜೊತೆಗಿರಲು ನನಗೆಂದಿಗೂ ಸೋಲೇ ಇಲ್ಲ. ಕಷ್ಟ ನಷ್ಟ ನೀಗಿ ಹೋಗುತ್ತೆ ನೀನು ನನ್ನ ಜೊತೆಗಿರಲು, ಚಿಂತೆ ಕಣ್ಣೀರು ಮಾಯವಾಗುತ್ತೆ ನೀನು ನನ್ನ ಜೊತೆಗಿರಲು. ಕಷ್ಟ ನಷ್ಟ ನೀಗಿ ಹೋಗುತ್ತೆ ನೀನು ನನ್ನ ಜೊತೆಗಿರಲು, ಚಿಂತೆ ಕಣ್ಣೀರು
ಮಾಯವಾಗುತ್ತೆ ನೀನು ನನ್ನ ಜೊತೆಗಿರಲು. ಹಿಂದಿನ ಸ್ಥಿತಿ ಚೇಂಜ್ ಆಗುತ್ತೆ, ಅದ್ಭುತ ಹಿಂದೆ ನಡೆಯುತ್ತೆ. ಹಿಂದಿನ ಸ್ಥಿತಿ ಚೇಂಜ್ ಆಗುತ್ತೆ, ಅದ್ಭುತ ಹಿಂದೆ ನಡೆಯುತ್ತೆ. ಯೇಸುವೇ ನೀ ನನ್ ಬಲವು, ಯೇಸುವೇ ನೀ ನನ್ ಜಯವು, ಯೇಸುವೇ ನೀ ನನ್ ಧೈರ್ಯವು, ಯೇಸುವೇ ನೀ ನನ್ನೆಲ್ಲವೂ, ಯೇಸುವೇ ನೀ ನನ್ ಬಲವು, ಯೇಸುವೇ ನೀ ನನ್ ಜಯವು, ಯೇಸುವೇ ನೀ ನನ್ ಧೈರ್ಯವು, ಯೇಸುವೇ ನೀ ನನ್ನೆಲ್ಲವೂ. ನೀ ನನ್ನ ಜೊತೆಗಿರಲು ನನಗೆಂದಿಗೂ ಸೋಲೆ ಇಲ್ಲ. ನೀ ನನ್ನ ಜೊತೆಗಿರಲು ನನಗೆಂದಿಗೂ ಸೋಲೆ ಇಲ್ಲ. ಶೋಧನೆ ಜಯಿಸುವೆ, ವೈರಿಯ ಗೆಲ್ಲುವೆ, ನಿನ್ನಯ ಬಲದಿಂದ ಮುನ್ನುಗ್ಗುವೆ. ಕೃಪೆಯ ಮೇಲೆ ಕೃಪೆಯ ಹೊಂದುವೆ, ಆಶೀರ್ವಾದಕ್ಕಾಗಿ ನಾ ಬಾಳುವೆ. ಶೋಧನೆ ಜಯಿಸುವೆ, ವೈರಿಯ ಗೆಲ್ಲುವೆ, ನಿನ್ನಯ ಬಲದಿಂದ ಮುನ್ನುಗ್ಗುವೆ. ಕೃಪೆಯ ಮೇಲೆ ಕೃಪೆಯ ಹೊಂದುವೆ, ಆಶೀರ್ವಾದವಾಗಿ ನಾ ಬಾಳುವೆ. ನನ್ನ ಕೈ ಬಿಡದ ದೇವರು ನೀನೇ, ನನ್ನ ನಂಬುವ ಕೇಳ್ಯವು ನೀನೇ. ನನ್ನ ಕೈ ಬಿಡದ ದೇವರು ನೀನೇ, ನಾನು ನಂಬುವ ಕೇಳ್ಯವು ನೀನೇ. ಯೇಸುವೇ ನೀ ನನ್ ಬಲವು, ಯೇಸುವೇ ನೀ ನನ್ ಜಯವು, ಯೇಸುವೇ ನೀ ನನ್ ಧೈರ್ಯವು, ಯೇಸುವೇ ನೀ ನನ್ನೆಲ್ಲವೂ, ಯೇಸುವೇ ನೀ ನನ್ ಬಲವು, ಯೇಸುವೇ ನೀ ನನ್ ಜಯವು, ಯೇಸುವೇ ನೀ ನನ್ ಧೈರ್ಯವು, ಯೇಸುವೇ ನೀ ನನ್ನೆಲ್ಲವೂ, ಯೇಸುವೇ ನೀ ನನ್ ಬಲವು, ಯೇಸುವೇ ನೀ ನನ್ ಜಯವು, ಯೇಸುವೇ ನೀ ನನ್ ಧೈರ್ಯವು, ಯೇಸುವೇ ನೀ ನನ್ನೆಲ್ಲವೂ. ನೀ ನನ್ನ ಜೊತೆಗಿರಲು ನನಗೆಂದಿಗೂ ಭಯವೇ ಇಲ್ಲ. ನೀ ನನ್ನ ಜೊತೆಗಿರಲು ನನಗೆಂದಿಗೂ ಸೋಲೆ ಇಲ್ಲ. ನೀ ನನ್ನ ಜೊತೆಗಿರಲು ನನಗೆಂದಿಗೂ ಭಯವೇ ಇಲ್ಲ. ನೀ ನನ್ನ ಜೊತೆಗಿರಲು ನನಗೆಂದಿಗೂ ಸೋಲೆ ಇಲ್ಲ. ಓ, ನಮಗೆ ಸೋಲೆ ಇಲ್ಲ. ನಮಗೆ ಯಾವ ರೀತಿ ಸ್ವಾಮಿ ಸೋಲುಗಳೆಂಬ ಪದಗಳೇ ಇಲ್ಲ ಸ್ವಾಮಿ. ಯಾಕಂದ್ರೆ ಆ ಸೋಲಿನಲ್ಲಿ ಜಯನ್ನು ಕೊಡುವಂತ ದೇವರಾಗಿದ್ದಿ ನೀನಾಗಿದ್ದಿ ಕರ್ತನೆಪ್ಪ. ಯಾವುದೇ ಫರೋನಗಳು, ಯಾವುದೇ ದುಷ್ಟ ಸೈನ್ಯವು ನಮ್ಮ ಮೆದುಳಲ್ಲೇ ಬಂದ್ರು ಅದು ನಾಶವಾಗಿ ಹೋಗಿ ನೀವು ವಾಕ್ಯ ಹೇಳ್ತದೆ ಸ್ವಾಮಿ. ದೇವ ನಮಗೆ ಮುನ್ನಡೆಸುವಂತ ದೇವರು ಸ್ವಾಮಿ. ದೇವ ನಾವು ಎಂದಿಗೂ ಯಾವ ರೀತಿಯೂ ಲಜ್ಜೆ ಕೆಡುವರಲ್ಲ ಸ್ವಾಮಿ. ನಾವು ಕರ್ತನೆಪ್ಪ ನಮ್ಮನ್ನು ದೇವ ಹೌದು ಸ್ವಾಮಿ ಮುಖ ಎತ್ತಿ ನಡೆಯುವಂತೆ ಮಾಡೋ ದೇವರು, ನಮ್ಮನ್ನು ಮೇಲವರನ್ನಾಗಿಟ್ಟಂತ ದೇವರು, ನಮ್ಮನ್ನು ಆಶೀರ್ವಾದ ನಿಧಿಯನ್ನಾಗಿಟ್ಟಂತ ದೇವರೇ ನಿಮಗೆ ಆರಾಧಿಸ್ತೇವೆ ಸ್ವಾಮಿ. ಓ ಥ್ಯಾಂಕ್ ಯು ಗಾಡ್ ರಾಜ. ದೇವ ನಿಮಗೆ ಆರಾಧನೆ ಸ್ವಾಮಿ ರಾಜ, ನಿಮಗೆ ಮಹಿಮೆ ಸ್ವಾಮಿ. ಹಲ್ಲೆಲೂಯಾ. ಹೋಲಿ ಸ್ಪಿರಿಟ್ ಜೀಸಸ್ ಲಾರ್ಡ್. ಥ್ಯಾಂಕ್ ಯು ಗಾಡ್ ಜೀಸಸ್. ಹಲ್ಲೆಲೂಯಾ ರಾಜ, ನಿಮಗೆ ಆರಾಧನೆ ಸ್ವಾಮಿ. ದೇವ ಕೊನೆಯ ಕಾಲಘಟ್ಟದಲ್ಲಿ ಸ್ವಾಮಿ ನಿನ್ನ ಅಭಿಷೇಕದಲ್ಲಿ ಸ್ವಾಮಿ ನಮ್ಮನ್ನು ತುಂಬಿಸು. ನಿನ್ನ ಬೆಂಕಿಯಾಗಿ ನಮ್ಮ ಜೀವಿತದಲ್ಲಿ ಇಳಿಬಹುದು ಸ್ವಾಮಿ. ಅಂತ್ಯಕಾಲ ಅಭಿಷೇಕ ಸಕಲ ಜನರ ಮೇಲೆ, ಸುಗ್ಗಿಕಾಲ ಸಮಯವಲ್ಲೋ ಆತ್ಮಾವಿ ತುಂಬಿಸಯ್ಯ. ಅಂತ್ಯಕಾಲ ಅಭಿಷೇಕ ಸಕಲ ಜನರ ಮೇಲೆ, ಸುಗ್ಗಿಕಾಲ ಸಮಯವಲ್ಲೋ ಆತ್ಮಾವಿ ತುಂಬಿಸಯ್ಯ. ಬೆಂಕಿಯಾಗಿ ಇಳಿಯಲಯ್ಯ,
ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಲಯ್ಯ, ಆತ್ಮ ನದಿಯಲ್ಲಿ ಮುಳುಗಿಸಯ್ಯ, ಬೆಂಕಿಯಾಗಿ ಇಳಿಯಲಯ್ಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಲಯ್ಯ, ಆತ್ಮ ನದಿಯಲ್ಲಿ ಮುಳುಗಿಸಯ್ಯ. ಹಸಿಗಳ ತಗ್ಗಿನಲ್ಲಿ ಒಂದು ಸೈನ್ಯವನ ಕಾಣುವೆ, ಅಧಿಕಾರವ ನೀಡಯ್ಯ, ಇಂದು ಆತ್ಮಾದಿ ಪ್ರವಾದಿಸಲು. ಹಸಿಗಳ ತಗ್ಗಿನಲ್ಲಿ ಒಂದು ಸೈನ್ಯವನ ಕಾಣುವೆ, ಅಧಿಕಾರವ ನೀಡಯ್ಯ, ಇಂದು ಆತ್ಮಾದಿ ಪ್ರವಾದಿಸಲು. ಬೆಂಕಿಯಾಗಿ ಇಳಿಯಲಯ್ಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಲಯ್ಯ, ಆತ್ಮ ನದಿಯಲ್ಲಿ ಮುಳುಗಿಸಯ್ಯ. ಬೆಂಕಿಯಾಗಿ ಇಳಿಯಲಯ್ಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಲಯ್ಯ, ಆತ್ಮ ನದಿಯಲ್ಲಿ ಮುಳುಗಿಸಯ್ಯ. ಕರ್ಮೆಲಿನ ಪ್ರಾರ್ಥನೆಯು ಒಂದು ಕೈವೇಗನ ಕಾಣುವೆ, ಆಹಾಬ ನಡುಗುವಂತೆ ಅಗ್ನಿ ಮಳೆಯಾಗಿ ಸುರಿಯಲಯ್ಯ. ಕರ್ಮೆಲಿನ ಪ್ರಾರ್ಥನೆಯು ಒಂದು ಕೈವೇಗನ ಕಾಣುವೆ, ಆಹಾಬ ನಡುಗುವಂತೆ ಅಗ್ನಿ ಮಳೆಯಾಗಿ ಸುರಿಯಲಯ್ಯ. ಬೆಂಕಿಯಾಗಿ ಇಳಿಯಲಯ್ಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಲಯ್ಯ, ಆತ್ಮ ನದಿಯಲ್ಲಿ ಮುಳುಗಿಸಯ್ಯ. ಬೆಂಕಿಯಾಗಿ ಇಳಿಯಲಯ್ಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಲಯ್ಯ, ಆತ್ಮ ನದಿಯಲ್ಲಿ ಮುಳುಗಿಸಯ್ಯ. ಸೀನಾಯ್ ಬೆಟ್ಟದಲ್ಲಿ ಒಂದು ಜ್ವಾಲೆಯನ ಕಾಣುವೆ, ಇಸ್ರಾಯೇಲಿನ ದೇವರೇ, ಆ ಜ್ವಾಲೆ ನನ್ನನ್ನುರಿಯಲಯ್ಯ. ಸೀನಾಯ್ ಬೆಟ್ಟದಲ್ಲಿ ಒಂದು ಜ್ವಾಲೆಯನ ಕಾಣುವೆ, ಇಸ್ರಾಯೇಲಿನ ದೇವರೇ, ಆ ಜ್ವಾಲೆ ನನ್ನನ್ನುರಿಯಲಯ್ಯ. ಬೆಂಕಿಯಾಗಿ ಇಳಿಯಲಯ್ಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಲಯ್ಯ, ಆತ್ಮ ನದಿಯಲ್ಲಿ ಮುಳುಗಿಸಯ್ಯ. ಬೆಂಕಿಯಾಗಿ ಇಳಿಯಲಯ್ಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಲಯ್ಯ, ಆತ್ಮ ನದಿಯಲ್ಲಿ ಮುಳುಗಿಸಯ್ಯ. ಬೆಂಕಿಯಾಗಿ ಇಳಿಯಲಯ್ಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಲಯ್ಯ, ಆತ್ಮ ನದಿಯಲ್ಲಿ ಮುಳುಗಿಸಯ್ಯ. ಅಂತ್ಯಕಾಲ ಅಭಿಷೇಕ ಸಕಲ ಜನರ ಮೇಲೆ, ಸುಗ್ಗಿ ಕಾಲ ಸಮಯವಲ್ಲೋ, ಆತ್ಮಾದಿ ತುಂಬಿಸಯ್ಯ. ಅಂತ್ಯಕಾಲ ಅಭಿಷೇಕ ಸಕಲ ಜನರ ಮೇಲೆ, ಸುಗ್ಗಿ ಕಾಲ ಸಮಯವಲ್ಲೋ, ಆತ್ಮಾದಿ ತುಂಬಿಸಯ್ಯ. ಬೆಂಕಿಯಾಗಿ ಇಳಿಯಲಯ್ಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ,
ಬಿರುಗಾಳಿಯಾಗಿ ಬೀಸಲಯ್ಯ, ಆತ್ಮ ನದಿಯಲ್ಲಿ ಮುಳುಗಿಸಯ್ಯ, ಬೆಂಕಿಯಾಗಿ ಇಳಿಯಲಯ್ಯ. ಓ ಯೇಸುವೆ, ದೇವರ ಮಹಿಮೆ ಬೆಂಕಿಯಾಗಿ ಇಳಿದು ಬರಲಿ ಸ್ವಾಮಿ. ಎಲ್ಲ ರೀತಿಯ ಅಶುದ್ಧವಾದಗಳು ದಯಚಿ ಬರಲಿ ಸ್ವಾಮಿ. ದೇವ, ನೀನು ಸ್ವಾಮಿ ಯಜಕ್ಕನ ಪ್ರವಾದನ ಕರೆದುಕೊಂಡು ದೇವರ ಸ್ವಾಮಿ ಆ ತಗ್ಗಿನಲ್ಲಿ ಸ್ವಾಮಿ ಹೇಳಿದ್ದೆ, ನೀನು ಮಾತನಾಡು, ಒಣಗಿದ ಎಲುಬುಗಳೇ, ಒಣಗಿದ ಎಲುಬುಗಳೇ, ಆ ಜೀವ ಶ್ವಾಸವನ್ನು ಕೊಟ್ಟು ದೇವರ ಸ್ವಾಮಿಗೆ ಜೀವ ಬರುವಂತೆ ಮಾಡಿ ದೇವರೇ. ಓ ಯೇಸುವೆ, ಈ ಕೊನೆಯ ಕಾಲಘಟ್ಟದಲ್ಲಿ ಸ್ವಾಮಿ ಎಲ್ಲ ರೀತಿಯ ಅಶುದ್ಧವಾದಗಳನ್ನು ದೇವರು ನಾಶ ಮಾಡುವ ದೇವರು. ನಿನ್ನ ನದಿಯಲ್ಲಿ ಸ್ವಾಮಿ ದೇವರು ಕಟ್ಟಪ್ಪ ಈ ಜಾಡುವಷ್ಟೊಂದ ಮಹಿಮೆ, ಈ ಜಾಡುವಷ್ಟೊಂದ ಮಹಿಮೆ, ದೇವ ಸೊಂಟದ ಮಹಿಮೆ, ಆ ಮೊದಲ ಮಹಿಮೆ ಸ್ವಾಮಿ ನೀನು ಕೊಡುವಂತ ದೇವರಾಗಿದೆ ಸ್ವಾಮಿ. ಯೇಸುವೇ, ನಿನಗೊಬ್ಬ ನಾವು ಆರಾಧಿಸುತ್ತೇವೆ ಸ್ವಾಮಿ. ಈ ಅಂತ್ಯ ಕಾಲದಲ್ಲಿ ಸ್ವಾಮಿ, ಈ ಕೊನೆಯ ಕಾಲಘಟ್ಟದಲ್ಲಿ ನಿನ್ನ ಮಹಿಮೆಯು ಇಮ್ಮಡಿಯಾದ ಅಭಿಷೇಕವು, ಇಮ್ಮಡಿಯಾದ ಅಭಿಷೇಕದಿಂದ ನೀ ತುಂಬಿಸಬೇಕಾಗಿ ಪ್ರಾರ್ಥಿಸಿಕೊಳ್ಳುತ್ತೇವೆ. ಯೇಸುವಿನ ನಾಮದಲ್ಲಿ ಒಂದು ಅದ್ಭುತವನ್ನು ಕಾಣಲು, ಒಂದು ಅದ್ಭುತವನ್ನು ಕಾಣಲು ಸ್ವಾಮಿ. ದೇವಸ್ಥಾನ ಬೆಟ್ಟದಲ್ಲಿ ಕಂಡಂತ ಅದ್ಭುತ, ಆ ಕಾರ್ಮೆಲ್ಲ ಬೆಟ್ಟದಲ್ಲಿ ಕಂಡಂತ ಅದ್ಭುತ ಇವತ್ತು ಒಬ್ಬೊಬ್ಬರ ಜೀವಿತದಲ್ಲೂ ಒಂದು ಕುಟುಂಬದಲ್ಲಿ ಸ್ವಾಮಿ ಒಂದು ಅದ್ಭುತವನ್ನು ಕಾಣப்படுತ್ತದೆ. ನೀನು ಕಾರ್ಯ ಮಾಡಬೇಕಾಗಿ ಪ್ರಾರ್ಥಿಸಿಕೊಳ್ಳುತ್ತೇವೆ. ಯೇಸುವಿನ ನಾಮದಲ್ಲಿ ಒಂದು ಅದ್ಭುತ ಕಾಣಪಡಲಿ, ಯೇಸುವಿನ ನಾಮದಲ್ಲಿ ಒಂದು ಬಿಡುಗಡೆ ಕಾಣಪಡಲಿ, ಯೇಸುವಿನ ನಾಮದಲ್ಲಿ ಒಂದು ಮಹಿಮೆ ತುಂಬಲಿ, ಯೇಸುವಿನ ನಾಮ. ಓ ಯೇಸುವೇ, ಓ ಹಲ್ಲೆಲೂಯಾ ರಾಜ, ಓ ಥ್ಯಾಂಕ್ ಯು ಗಾಡ್. ರಾಜಾ ನಿಮಗೆ ಸ್ತೋತ್ರ. ಉರಿಯಲಯ್ಯ, ನಿನ್ನ ಮಹಿಮೆ ಉರಿಯಲಿ, ನಿನ್ನ ಅಗ್ನಿ ಇಳಿಯಲಿ, ನಿನ್ನ ಮಹಿಮೆ ತುಂಬಿಸಲಿ. ಓ ಯೇಸುವೇ, ಓ ಥ್ಯಾಂಕ್ ಯು, ಓ ಥ್ಯಾಂಕ್ ಯು ಹಲ್ಲೆಲೂಯಾ ರಾಜ. ದೇವಾ, ನಿನ್ನ ಮಹಿಮೆ ಸ್ವಾಮಿ, ನಿನ್ನ ಮಹಿಮೆಯಿಂದ ಸ್ವಾಮಿ. ಹೌದು ಕರ್ತನ ಪಾದದಿಂದ ಮೊನಕಾಲಿನ ಸೊಂಟ ಸ್ವಾಮಿ, ಸೊಂಟದಲ್ಲಿ ಈಜಾಡುವಷ್ಟಂತ ಮಹಿಮೆ ಸ್ವಾಮಿ. ದೇವ, ಈ ಕೊನೆಯ ಕಾಲಘಟ್ಟದಲ್ಲಿ ಸ್ವಾಮಿ ಒಂದು ದೇವ ಆ ಕಾರ್ಮೆಲ ಬೆಟ್ಟದಲ್ಲಿ ಏನು ನಡೆಯಿತು ಸ್ವಾಮಿ, ದೇವ ಸೀನೆ ಬೆಟ್ಟದಲ್ಲಿ ಏನು ನಡೆಯಿತು ಸ್ವಾಮಿ. ಇವತ್ತು ಒಂದೊಂದು ಕುಟುಂಬದಲ್ಲಿ ಒಂದು ಅದ್ಭುತವನ್ನು ಕಾಣಲು ಪಡಲಿ, ಒಂದು ಕುಟುಂಬದಲ್ಲಿ ಒಂದು ಬಿಡುಗಡೆಯಲ್ಲಿ ಕಾಣಲು ಪಡಲಿ ನಾಮದಲ್ಲಿ ಸ್ವಾಮಿ. ದೇವ, ಕೊನೆಯಲ್ಲಿ ನಾವು ಹೇಳ್ತೇವೆ ಸ್ವಾಮಿ, ಅತಿಯಾಗಿ ನಿನ್ನ ಪ್ರೀತಿ ಮಾಡಿದ ದೇವರು ಸ್ವಾಮಿ, ತಾಯಿಗಿಂತ ಹೆಚ್ಚಾಗಿ ಸ್ವಾಮಿ, ತಂದೆಗಿಂತ ಹೆಚ್ಚಾಗಿ, ಈ ಲೋಕದ ಸಂಬಂಧಕ್ಕಿಂತಲೂ ಹೆಚ್ಚಾಗಿ ನಮ್ಮನ್ನು ಪ್ರೀತಿಸುವಂಥದ್ದು ಯಾರೆಲ್ಲ ಇರುವುದಾದ್ರೆ ಅದು ಯೇಸು ಕ್ರಿಸ್ತನ ಒಬ್ಬನೇ. ಆತನ ಪ್ರೀತಿಗೆ ಕೊನೆ ಇಲ್ಲ, ಆತನ ಪ್ರೀತಿಗೆ ಅದು ಯಾವುದೊಂದು ಸ್ವಾರ್ಥದ ಪ್ರೀತಿ ಅಲ್ಲ, ಅದು ಅಗಾಪ್ಯವಾದ ಪ್ರೀತಿ, ಅದು ಅಗಮ್ಯವಾದ ಪ್ರೀತಿ. ಅದಕ್ಕೋಸ್ಕರ ಈ ಸಮಯದಲ್ಲಿ ನಾವೆಲ್ಲರೂ ಮೊಣಕಾಲುಗಳ ಬಾಗಿಕೊಳ್ತಾ, ನಾವು ತಗ್ಗಿಸಿಕೊಳ್ತಾ ಈ ಸಮಯದಲ್ಲಿ ಈ ಒಂದು ಕೊನೆಯದಾಗಿ ನಮ್ಮನ್ನು ನಾವು ಆತನ ಸಾನ್ನಿಧ್ಯದಲ್ಲಿ ನಮ್ಮನ್ನು ಒಪ್ಪಿಸಿಕೊಳ್ಳೋಣ. ಥ್ಯಾಂಕ್ ಯು ಗಾಡ್. Jesus. Jesus, Lord. Oh, Jesus. ಪ್ರೀತಿ ಮಾಡಿದೆ, ಅತಿಯಾಗಿ ಪ್ರೀತಿ ಮಾಡಿದೆ, ತಾಯಿಗಿಂತ ಶ್ರೇಷ್ಠ ನಿನ್ನ ಪ್ರೀತಿಯು, ತಾಯಿಗಿಂತ ಶ್ರೇಷ್ಠ ನಿನ್ನ ಪ್ರೀತಿಯು, ಅತಿಯಾಗಿ ಪ್ರೀತಿ ಮಾಡಿದೆ, ಅತಿಯಾಗಿ ಪ್ರೀತಿ ಮಾಡಿದೆ, ತಾಯಿಗಿಂತ ಶ್ರೇಷ್ಠ ನಿನ್ನ ಪ್ರೀತಿಯೋ, ತಾಯಿಗಿಂತ ಶ್ರೇಷ್ಠ ನಿನ್ನ ಪ್ರೀತಿಯೋ. ನೀ ಧನ್ಯನು, ಸರ್ವಶ್ರೇಷ್ಠನು, ನಿನ್ನ ಹಾಗೆ ಯಾರು ಇಲ್ಲ, ಯಾರಿಲ್ಲ. ನೀ ಧನ್ಯನು, ಸರ್ವಶ್ರೇಷ್ಠನು, ನಿನ್ನ ಹಾಗೆ ಯಾರು ಇಲ್ಲ, ಯಾರಿಲ್ಲ. ಹಲ್ಲೆಲೂಯಾ, 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 ಹಲ್ಲೆಲೂಯಾ.
ಹಾಲೆಲೂಯಾ. ನಿನ್ನನ್ನು ಎಂದಿಗೂ ಮರೆಯಲಾರೆನು, ನಿನ್ನನ್ನು ಎಂದಿಗೂ ನಾನು ಮರೆಯಲಾರೆನು. ನಿನ್ನ ಜೊತೆ ಜೊತೆ ನಾ ಸಾಗುವೆ, ನಿನ್ನ ಜೊತೆ ಜೊತೆ ನಾ ಸಾಗುವೆ. ನಿನ್ನನ್ನು ಎಂದಿಗೂ ಮರೆಯಲಾರೆನು, ನಿನ್ನನ್ನು ಎಂದಿಗೂ ನಾನು ಮರೆಯಲಾರೆನು. ನಿನ್ನ ಜೊತೆ ಜೊತೆ ನಾ ಸಾಗುವೆ, ನಿನ್ನ ಜೊತೆ ಜೊತೆ ನಾ ಸಾಗುವೆ. ನೀ ಧನ್ಯನು ಸರ್ವಶ್ರೇಷ್ಠನು, ನಿನ್ನ ಹಾಗೆ ಯಾರು ಇಲ್ಲ ಯಾರಿಲ್ಲ. ನೀ ಧನ್ಯನು ಸರ್ವಶ್ರೇಷ್ಠನು, ನಿನ್ನ ಹಾಗೆ ಯಾರು ಇಲ್ಲ ಯಾರಿಲ್ಲ. ಹಾಲೆಲೂಯಾ 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 ಹಾಲೆಲೂಯಾ. ನಿನ್ನ ಚಿತ್ತದಂತೆ ನಾ ನಡೆಯುವೆ, ನಿನ್ನ ಚಿತ್ತದಂತೆ ನಾ ನಡೆಯುವೆ. ನಿನ್ನ ಜೊತೆ ಜೊತೆ ನಾ ಸಾಗುವೆ, ನಿನ್ನ ಜೊತೆ ಜೊತೆ ನಾ ಸಾಗುವೆ. ನೀ ಧನ್ಯನು ಸರ್ವಶ್ರೇಷ್ಠನು, ನಿನ್ನ ಹಾಗೆ ಯಾರು ಇಲ್ಲ ಯಾರಿಲ್ಲ. ನೀ ಧನ್ಯನು ಸರ್ವಶ್ರೇಷ್ಠನು, ನಿನ್ನ ಹಾಗೆ ಯಾರು ಇಲ್ಲ ಯಾರಿಲ್ಲ. ಹಾಲೆಲೂಯಾ 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 ಹಾಲೆಲೂಯಾ. ಓ ಯೇಸುವೇ, ನಿನಗೆ ಮಹಿಮೆ, ನಿನಗೊಬ್ಬನಿಗೆ ಘನತೆ, ನಿನಗೊಬ್ಬನಿಗೆ ಸ್ತೋತ್ರ ರಾಜ. ಓ ಜೀಸಸ್ ಲಾರ್ಡ್ ಅವರ್ ಕಂದರ, ಥ್ಯಾಂಕ್ ಯು ಗಾಡ್. ಹಲ್ಲೆಲೂಯಾ. ನಿನ್ನ ಪ್ರಸನ್ನತೆ ತುಂಬಿಸಕ್ಕಾಗಿ ಸ್ತೋತ್ರ, ನಿನ್ನ ಮಹಿಮೆ ತುಂಬಿಸಕ್ಕಾಗಿ ಸ್ತೋತ್ರ, ನಿನ್ನ ಮಹಿಮೆಯಿಂದಕ್ಕಾಗಿ ಸ್ತೋತ್ರ, ನಿನ್ನ ಅದ್ಭುತವನ್ನು ಅನೇಕರ ಜೀವಿತದಲ್ಲಿ ಬಿಡುಗಡೆ ಕೊಡುವುದಕ್ಕಾಗಿ ಸ್ತೋತ್ರ. ನೀನೊಬ್ಬನೇ ರಕ್ಷಕನು, ನೀನು ಅತಿಯಾಗಿ ಪ್ರೀತಿಸಿದಂತ ದೇವ, ನೀನೊಬ್ಬನೇ ಮಹಿಮೆಗೆ ಯೋಗ್ಯನು ದೇವರೇ. ನಿನಗೆ ಘನತೆ ಸಲ್ಲಿಸ್ತೇವೆ, ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ. ಎಲ್ಲ ಸ್ತುತಿ ಘನಮಾನ ಮಹಿಮೆ ನಿನಗೊಬ್ಬನೇ ಸಲ್ಲಿಸ್ತೇನೆ, ಯೇಸುವಿನ ಮುದ್ದಾದ ನಾಮದಲ್ಲಿ ತಂದೆಯೇ. ಆಮೆನ್ ಆಮೆನ್ ಆಮೆನ್. ಹಲ್ಲೆಲೂಯಾ ರಾಜ, ಥ್ಯಾಂಕ್ ಯು. ಪ್ರೇಸ್ ದ ಲಾರ್ಡ್. ದೇವರ ನಿಮ್ಮ ಸ್ತೋತ್ರವಾಗಲಿ. ಇವತ್ತು ಸಂದೇಶಕ್ಕೋಸ್ಕರ ಕಣ್ಣು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರೋ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ನಿನ್ನ ಪಾದ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ನಾವು ಧ್ಯಾನ ಮಾಡ್ತೇವೆ. ಈ ಸಂದೇಶವನ್ನು ನಿನ್ನ ಪವಿತ್ರಾತ್ಮದಲ್ಲಿ ಅಭಿಷೇಕಿಸು. ಪವಿತ್ರಾತ್ಮದಲ್ಲಿ ನಾನು ನಿನ್ನನ್ನು ಸ್ವಾಗತಿಸ್ತೇನೆ. ನಮ್ಮ ಒಳ್ಳೆಯ ಬೋಧಕು ನೀನಾಗಿದ್ದಿ. ಈ ವಾಕ್ಯದ ಮುಖಾಂತರ ನಿನ್ನ ಜನಗಳ ಮಾತನಾಡು. ಈ ವಾಕ್ಯ ಕೆಲವು ಪ್ರಯತ್ನ ಆತ್ಮಗಳಿಗೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿ ವೃದ್ಧಿಯನ್ನು ಉಂಟು ಮಾಡಿ ನಾನು ಬಿಡುಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ಇವತ್ತನ್ನು ಧ್ಯಾನ ಮಾಡ್ತೇವೆ ಫಿಲಿಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 12ನೇ ವಾಕ್ಯ. ಫಿಲಿಪಿಯನ್ಸ್ ಚಾಪ್ಟರ್ 2:12. ಈಗಿರುವಲ್ಲಿ ನನ್ನ ಪ್ರಿಯರೇ, ನೀವು ನನ್ನ ಮಾತನ್ನು ಯಾವಾಗಲೂ ಕೇಳಿದಂತೆ ಈಗಲೂ ಕೇಳಿರಿ.
ನಾನು ನಿಮ್ಮಲ್ಲಿರುವಾಗ ಮಾತ್ರವಲ್ಲದೆ ನಾನಿಲ್ಲದಿರುವಾಗಲೂ ಬಹು ಹೆಚ್ಚಾಗಿ ಮನೋಭೀತಿಯಿಂದ ನಡುಗುವವರಾಗಿ ನಿಮ್ಮ ರಕ್ಷಣೆಯನ್ನು ಸಾಧಿಸಿಕೊಳ್ಳಿರಿ. ಅಪೊಸ್ತಲ ಪೌಲನು ಫಿಲಿಪ್ಪಿಯಲ್ಲಿರುವ ದೇವ ಜನರಿಗೆ, ದೇವರ ಸೇವಕರಿಗೆ ಪ್ರತಿಯೊಬ್ಬರು ಹೇಳ್ತಾನೆ, ನಿಮ್ಮ ರಕ್ಷಣೆಯನ್ನು ಭಯದಿಂದಲೂ ಮನೋಭೀತಿಯಿಂದಲೂ ನಡುಗುವವರಾಗಿ ಸಾಧಿಸಿಕೊಳ್ಳಬೇಕು. ಯಾಕೆ ಅಪೊಸ್ತಲ ಪೌಲನು ಆ ರಕ್ಷಣೆಯನ್ನು ಕಾಪಾಡಿಕೊಳ್ಳಬೇಕು, ಹೇಗೆ ಕಾಪಾಡಿಕೊಳ್ಳಬೇಕು ಎಂಬುದೇ ಅದರ ಅರ್ಥ ನೋಡ. ಮೊದಲನೇ ಸಂಗತಿ ನೋಡಿದರೆ ಯೇಸು ಕ್ರಿಸ್ತನನ್ನು ನಂಬಿಕೊಳ್ಳುವ ಮುಖಾಂತರ ನೀವು ಆತನ ಕೃಪೆಯಿಂದ ನಿತ್ಯ ಜೀವನ ಹೊಂದಿಕೊಂಡಿದ್ದೀರಿ. ಈ ಹೊಂದಿದ ನಿತ್ಯ ಜೀವನ ಕಡೆತನ ಕಾಪಾಡಿಕೊಳ್ಳೋದು ನಿಮ್ಮ ಜವಾಬ್ದಾರಿ ಆಗಿದೆ. ಅದಕ್ಕೆ ಅಪೊಸ್ತಲ ಪೌಲ ಹೇಳ್ತಾನೆ, ಅದನ್ನು ನಡುಗುವವರಾಗಿ ಮನೋಭೀತಿನ ಕಾಪಾಡಿಕೊಳ್ಳಲು ಮೊದಲನೇ ಸಂಗತಿಯಾಗಿದೆ, ದಿನಾಲು ನಂಬಿಕೆಯ ಓಟವನ್ನು ಓಡುವವರು ಆಗಬೇಕು. ನಾನು ಹೇಳ್ತೇವೆ ಇಬ್ರಿಯವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದಲ್ಲಿ 1-3 ವಾಕ್ಯ ತನಕ. ಇಬ್ರು 12:1-3. ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಯವರು ಮೇಘದೋಪಾದಿಯಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ ನಮಗೆ ಅಭ್ಯಂತರ ಮಾಡುವ ಎಲ್ಲ ಭಾರವನ್ನು ಹತ್ತಿಕೊಳ್ಳುವ ಪಾಪವನ್ನು ನಾವು ಸಹ ತೆಗೆದುಬಿಟ್ಟು ನಂಬಿಕೆ ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿಯಿಟ್ಟು ನಮಗೆ ನೇಮಕದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ಆತನು ತನ್ನ ಮುಂದಿಟ್ಟಿದ್ದ ಸಂತೋಷಕ್ಕೋಸ್ಕರ ಅವಮಾನವನ್ನು ಅಲಕ್ಷ್ಯ ಮಾಡಿ ಶಿಲುಬೆ ಮರಣವನ್ನು ಸಹಿಸಿಕೊಂಡು ದೇವರ ಸಿಂಹಾಸನದ ಬಲಗಡೆಯಲ್ಲಿ ಆಸನರೂಢನಾಗಿದ್ದಾನೆ. ನೀವು ಮನಗುಂದಿದವರಾಗಿ ಬೇಸರಗೊಳ್ಳದಂತೆ ಆತನನ್ನು ಆಲೋಚಿಸಿರಿ. ಅತಿ ಸ್ಪಷ್ಟ ಇಷ್ಟು ಮಂದಿ ಮೇಘದ ಸಾಕ್ಷಿ ಅರ್ಥಪ್ರೆ ಇಬ್ರಿಯ 12ನೇ ಅಧ್ಯಾಯದಲ್ಲಿ ಅಪೊಸ್ತಲನು ಅನೇಕ ನಮ್ಮ ಪೂರ್ವಿಕರ ಆ ನಂಬಿಕೆಯ ವೀರರ ಪಟ್ಟಿಯನ್ನೇ ಆತನು ಬರೆದಿದ್ದಾನೆ. ನೋಡ್ತೇವೆ ನಮ್ಮ ಪೂರ್ವಿಕರು ಅವರು ದೇವರನ್ನು ನಂಬಿಕೆ ಇಟ್ಟುಕೊಂಡು ಕಡೆ ತನಕ ನಂಬಿಕೆ ಕಾಪಾಡಿಕೊಂಡು ಇವತ್ತು ಜೀವಂತ ಸಾಕ್ಷಿಯ ಪರಲೋಕದಲ್ಲಿ ಅವರು ಇದ್ದಾರೆ. ಅದು ಅಪೊಸ್ತಲನೇ ಆ ಸಾಕ್ಷಿಗಳು ನಮಗೆ ಅವರು ಇರುವುದರಿಂದ ಯೇಸು ನಂಬಿಕೆ ಇಟ್ಟ ಪ್ರತಿಯೊಬ್ಬರು ಆ ನಂಬಿಕೆಯಿಂದ ಆ ಓಟವನ್ನೆಂದರೆ ಯೇಸು ಕ್ರಿಸ್ತನನ್ನು ನಂಬುವುದರ ಮುಖಾಂತರ ನೀವು ನಿತ್ಯ ಜೀವ ಹೊಂದಿಕೊಂಡಿದ್ದೀರಿ. ಆ ನಿತ್ಯ ಜೀವನ ಹೊಂದಿದ್ದವರು ನಿಮ್ಮ ನಂಬಿಕೆಯಲ್ಲಿ ಅಭಿವೃದ್ಧಿ ಆಗಬೇಕು. ಆ ನಂಬಿಕೆ ಓಟನ್ನು ಕಡೆ ತನಕ ಓಡಿ ಆ ಪರಲೋಕದ ಗುರಿ ಮುಟ್ಟೋ ತನಕ ನಂಬಿಕೆಯಲ್ಲಿ ಜೀವಿಸಬೇಕು, ನಂಬಿಕೆಯಲ್ಲಿ ನಡೆಯಬೇಕು, ನಂಬಿಕೆಯಲ್ಲಿ ಮಾತನಾಡಬೇಕು, ನಂಬಿಕೆಯ ಇರುವಕ್ಕೆ ವಿಧೇಯರಾಗಬೇಕು. ಆದರೆ ಆ ನಂಬಿಕೆಯು ನಿಮ್ಮನ್ನು ಅಭಿವೃದ್ಧಿ ಆಗಬೇಕಾದ ಅಪೊಸ್ತಲ ಹೇಳ್ತಾನೆ, ನಿಮಗೆ ಅಭ್ಯಂತರ ಎಲ್ಲ ಭಾರವನ್ನು ಅದರ ಪ್ರತಿದಿನ ನಿಮಗೆ ಅಭ್ಯಂತರ ಎಲ್ಲ ಚಿಂತೆ ಭಾರವನ್ನು ದಿನಾಲೂ ಪ್ರಾರ್ಥನೆ ಮಾಡುವವರಾಗಬೇಕು. ನಿಮಗೆ ಕೊಟ್ಟ ನಿತ್ಯ ಜೀವ ನೀವು ಹೊಂದಿದ್ದೀರಿ, ಅದು ಆ ನಂಬಿಕೆಯಲ್ಲಿ ಅಭಿವೃದ್ಧಿ ಆಗಬೇಕಾದ್ರೆ ದಿನಾಲು ನೀವು ಪ್ರಾರ್ಥನೆ ಮಾಡಬೇಕು. ನೀವು ಪ್ರಾರ್ಥನೆ ಮಾಡಿಕೊಂಡು ನಿಮಗೆ ಏನೆಲ್ಲ ನಿಮಗೆ ಚಿಂತೆ ಬರುತ್ತದೋ ನಿಮ್ಮೆಲ್ಲ ಚಿಂತೆಯ ಭಾರವನ್ನು ಪ್ರತಿದಿನ ಪ್ರಾರ್ಥನೆ ಮುಖಾಂತರ ತಂದೆ ದೇವರಿಗೆ ಒಪ್ಪಿಸಿಕೊಡುವರಾಗಬೇಕು. ಒಂದು ನೀವು ಪ್ರಾರ್ಥನೆ ಮಾಡದಿದ್ದರೆ ಆ ಚಿಂತೆ ಭಾರ ನಿಮ್ಮನ್ನು ಏನು ಮಾಡ್ತದೆ, ನಿಮ್ಮನ್ನ ಕಷ್ಟದಲ್ಲಿ ನಿಮ್ಮನ್ನು ಅದು ಇಡುತ್ತದೆ, ನಿಮ್ಮ ಮನಸ್ಸು ಅದು ಜಜ್ಜಿ ಬಿಡ್ತದೆ. ಆಗ ನಿಮ್ಮ ನಂಬಿಕೆ ಅಭಿವೃದ್ಧಿ ಆಗುವುದಿಲ್ಲ. ನಿಮಗೆ ಯೇಸು ಕ್ರಿಸ್ತನ ಆ ಒಂದು ಸಾರೂಪ್ಯದಲ್ಲಿ ಅಭಿವೃದ್ಧಿ ಆಗಲಿ. ಅದಕ್ಕೆ ಅಪೊಸ್ತಲ ಪೌಲನು ನಿಮಗೆ ಅಭ್ಯಂತರ ಎಲ್ಲ ಭಾರವನ್ನು ಮತ್ತು ಹತ್ತಿಕೊಳ್ಳುವ ಪಾಪವನ್ನು ಅಂದರೆ ದಿನಾಲು ನೀವು ನಿಮ್ಮ ಜೀವಿತವನ್ನು ದೇವರ ವಾಕ್ಯ ಓದುವುದರ ಮುಖಾಂತರ, ವಾಕ್ಯ ಧ್ಯಾನ ಮಾಡೋ ಮುಖಾಂತರ ನಿಮ್ಮಲ್ಲಿ ನೀವು ಪರೀಕ್ಷೆ ಮಾಡಬೇಕು. ಯಾವುದಾದರೂ ಪಾಪ ನೀವು ಮಾಡುವುದರೆ ದಿನಾಲು ವಾಕ್ಯ ಓದಿ ವಾಕ್ಯ ಧ್ಯಾನ ಮಾಡಿ ಆ ಪಾಪವನ್ನು ನೀವು ದಿನಾಲು ತೆಗೆದು ಹಾಕಬೇಕು. ಆವಾಗ ಮಾತ್ರ ನಿಮ್ಮ ನಂಬಿಕೆಯು ಅದು ಅಭಿವೃದ್ಧಿ ಆಗ್ತದೆ. ಒಂದು ವೇಳೆ ನೀವು ಪ್ರಾರ್ಥನೆ ಮಾಡೋದಿಲ್ಲ, ದೇವರ ವಾಕ್ಯ ಓದುವುದಿಲ್ಲ, ವಾಕ್ಯ ಧ್ಯಾನ ಮಾಡೋದಿಲ್ಲ, ವಾಕ್ಯ ನಿಮ್ಮ ಜೀವಿತ ನೀವು ಪರೀಕ್ಷಿಸೋದಿಲ್ಲ, ನೀವು ವಿಧೇಯರಾಗುವುದಿಲ್ಲ ಮತ್ತು ನೀವು ಅದೇ ಥರ ಸಭೆಗೆ ಸೇರಿ ಬರೋದಿಲ್ಲ, ಹಾಗೆ ಎಂತದೆ ನಿಮ್ಮ ನಂಬಿಕೆಯು ಅಭಿವೃದ್ಧಿ ಆಗುವುದಿಲ್ಲ. ಅದು ಎಂತದೆ, ಅದು ನಂಬಿಕೆ ಕಡೆಗೆ ನೀವು ಕಳೆದುಕೊಳ್ತೀರಿ. ಆ ನಂಬಿಕೆ ಜೀವವಿಲ್ಲದೆ ಅದು ಸತ್ತು ಹೋಗ್ತದೆ. ಒಂದು ಗಿಡ ನೀವು ಒಂದು ತೋಟದಲ್ಲಿ ಒಂದು ಒಳ್ಳೆಯ ಹೂವಿನ ಗಿಡ ತಂದು ಅದು ನೆಟ್ಟಿಕೊಂಡು ಅದೇ ಸರಿಯಾದ ನೀರು ಸರಿಯಾದ ಗೊಬ್ಬರ ಹಾಕಿದರೆ ಅದು ಸ್ವಲ್ಪ ದಿನದಲ್ಲಿ ಸತ್ತು ಹೋಗುತ್ತೆ. ಅದೇ ರೀತಿಯಲ್ಲಿ ನೀವು ಯೇಸು ಕ್ರಿಸ್ತನ ನಂಬಿಕೆ ಇಟ್ಟಿದ್ದೀರಿ, ನಿತ್ಯ ಜೀವನ ಹೊಂದಿಕೊಂಡಿರಿ, ನಿಮ್ಮ ಆತ್ಮದಲ್ಲಿ ನೀವು ಹೊಸದು ಹುಟ್ಟಿದ್ದೀರಿ. ಅದಕ್ಕೆ ಆ ಆತ್ಮ ಆ ನಂಬಿಕೆ ಅಭಿವೃದ್ಧಿ ಆಗಲಿಕ್ಕೆ ನೀವು ಪ್ರಾರ್ಥನೆ, ವಾಕ್ಯ, ಆ ವಿಧೇಯತೆ ಅದೆಲ್ಲ ಇಲ್ಲದೇನಂತೆ ನಿಮ್ಮ ನಂಬಿಕೆ ಕುಂದಿ ಹೋಗ್ತದೆ. ನಂಬಿಕೆ ಬೀಜ ಅದು ಸತ್ತು ಹೋಗ್ತದೆ. ಅದಕ್ಕೆ ನಿಮ್ಮ ನಂಬಿಕೆಯಲ್ಲಿ ನೀವು ಅಭಿವೃದ್ಧಿ ಆಗಬೇಕು, ನಂಬಿಕೆಯಲ್ಲಿ ಕಡೆ ತನಕ ಬೆಳವಣಿಗೆ ಆಗಬೇಕು. ಮತ್ತು ಯಾವತ್ತೂ ಯಾವ ಸಂದರ್ಭದಲ್ಲೂ ಮನಸ್ಸು ಕುಂದಿ ಹೋಗಬಾರ್ದು. ದೇವರ ವಾಕ್ಯ ಧ್ಯಾನ ಈ ರೀತಿ ಮಾಡಿದರೆ ಮಾತ್ರವೇ ನಿಮ್ಮ ಕೊಟ್ಟ ನಿತ್ಯ ಜೀವನ
ಕಡೆತನ ಕಾಪಾಡಿಕೊಳ್ಳುತ್ತೀರಿ ಮತ್ತು ಆ ಪರಲೋಕಕ್ಕೆ ನೀವು ಸೇರುತ್ತೀರಿ. ಅದಕ್ಕೆ ಪ್ರೇರೆ ನೀವು ಪರಲೋಕಕ್ಕೆ ಸೇರಬೇಕಾ, ನಿತ್ಯ ಜೀವನ ಕಡೆತನ ಕಾಪಾಡಿಕೊಳ್ಳಬೇಕಾ. ಪೌಲ್ ಹೇಳ್ತಾನೆ ಪ್ರೇರೆ, ನಿಮಗೆ ಅಭ್ಯಂತರ ಎಲ್ಲ ಭಾರವನ್ನು ಪ್ರಾರ್ಥನೆ ಮುಖಾಂತರ ದೇವರು ಒಪ್ಪಿಸಿಕೊಂಡಿರಿ ಪ್ರೇರೆ. ದೇವರ ವಾಕ್ಯ ನೋಡ್ತೇವೆ, ಎಂದಿಗೂ ಚಿಂತೆ ಮಾಡಬಾರದು ಎಂಬುದಾಗಿ ನಾವು ದೇವರ ಅನೇಕ ವಾಕ್ಯ ನೋಡ್ತೇವೆ. ನಿಮ್ಮ ಚಿಂತೆ ಭಾರವನ್ನು ದೇವರ ಮೇಲೆ ಹಾಕಿರಿ, ದೇವರು ನಿಮಗೂ ಚಿಂತಿಸ್ತಾನೆ. ಅಷ್ಟೇ ಅಲ್ಲದೆ ನಿಮಗೆ ಅಂಟಿಕೊಳ್ಳುವ ಪಾಪವನ್ನು ದಿನಾಲು ವಾಕ್ಯದ ಮುಖಾಂತರ ನೀವು ಗುರುತಿಸಿಕೊಂಡು ಆ ಪಾಪವನ್ನು ತೆಗೆದು ಹಾಕಿದರೆ ಮಾತ್ರ ನಿಮ್ಮ ನಂಬಿಕೆ ಅಭಿವೃದ್ಧಿ ಆಗ್ತದೆ ಪ್ರೇರೆ ಎಂಬುದಾಗಿ ನಾವು ಇಲ್ಲಿ ನೋಡುತ್ತೇವೆ. ಆಗದೆ ಮಾಡ್ತಾನೆ, ನೀವು ನಿತ್ಯ ಹೊಂದಿಕೊಂಡಿದ್ದೀರಿ, ಅದನ್ನು ಕಡೆ ತನಕ ಕಾಪಾಡಿಕೊಳ್ಳಬೇಕಾದ್ರೆ ನಂಬಿಕೆ ಓಟ ಓಡುವರಾಗಬೇಕು ಎಂಬುದಾಗಿ ಪೌಲನಲ್ಲಿ ಹೇಳುತ್ತಾನೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ, ಯೂದನ ಪುಸ್ತಕದಲ್ಲಿ 1ನೇ ಅಧ್ಯಾಯದಲ್ಲಿ 3ನೇ ವಾಕ್ಯ, ಜೂಡ್ ಚಾಪ್ಟರ್ 1:3. ಪ್ರಿಯರೇ, ನಮಗೆ ಉದುವಾಗಿರುವ ರಕ್ಷಣೆಯ ವಿಷಯದಲ್ಲಿ ನಿಮಗೆ ಬರೆಯುವುದಕ್ಕೆ ಪೂರ್ಣ ಶಕ್ತಿಯಿಂದ ಪ್ರಯತ್ನ ಮಾಡುತ್ತಿದ್ದಾಗ ದೇವಜನರಿಗೆ ಶಾಶ್ವತವಾಗಿರುವಂತೆ ಒಂದೇ ಸಾರಿ ಒಪ್ಪಿಸಲ್ಪಟ್ಟ ನಂಬಿಕೆಯನ್ನು ಕಾಪಾಡಿಕೊಳ್ಳುವುದಕ್ಕೆ ನೀವು ಹೋರಾಡಬೇಕೆಂದು ಎಚ್ಚರಿಸಿ ಬರೆಯುವುದು ಅವಶ್ಯವೆಂದು ತೋರಿಸಿತು. ಇಲ್ಲಿ ನಾನು ಯೂದನು ಸಹ ಹೇಳ್ತಾನೆ, ಯೇಸು ಕ್ರಿಸ್ತ ನಂಬಿಕೆ ಇಡುವಾಗ ದೇವರು ಆ ನಂಬಿಕೆಯನ್ನು ನಿಮ್ಗೆ ಕೊಟ್ಟಿದ್ದಾನೆ. ಆ ನಿತ್ಯ ಕಡೇ ತನಕ ಆ ನಂಬಿಕೆಯನ್ನು ಕಾಪಾಡಿಕೊಳ್ಳಲಿಕ್ಕೆ ಹೋರಾಟ ಮಾಡಬೇಕು ಪ್ರೇರೆ. ಆವಾಗ ಮಾತ್ರ ನಂಬಿಕೆಯಲ್ಲಿ ಅಭಿವೃದ್ಧಿ ಆಗ್ತೀರಿ, ನಿತ್ಯ ಜೀವವನ್ನು ಗಟ್ಟಿ ಹಿಡಿದುಕೊಳ್ಳಲಿಕ್ಕಾಗ್ತದೆ. ಅದಕ್ಕೋಸ್ಕರ ನಂಬಿಕೆಯಲ್ಲಿ ಹೋರಾಟ ಮಾಡಬೇಕು, ನಂಬಿಕೆಯಲ್ಲಿ ಅಭಿವೃದ್ಧಿ ಆಗಬೇಕು. ಅದಕ್ಕೆ ಅಭ್ಯಂತರ ಮಾಡೋ ಭಾರವನ್ನು ಅಂಟಿಗಳ ಪಾಪವನ್ನು ತೆಗೆದುಹಾಕಬೇಕು, ಮನಸ್ಸು ಕುಂದು ಹೋಗದಾಗೆ ದೇವರ ಅತಿ ಹೆಚ್ಚು ಧ್ಯಾನ ಮಾಡಬೇಕು. ಆಗ ನೀವು ನಂಬಿಕೆಯ ಜೀವಿತ ಅಭಿವೃದ್ಧಿ ಆಗ್ತೀರಿ, ನಂಬಿಕೆ ವೀರಾಗ್ತೀರಿ, ನಂಬಿಕೆಯಲ್ಲಿ ಮಾತನಾಡ್ತೀರಿ, ನಂಬಿಕೆಯಲ್ಲಿ ನಡೆಯುತ್ತೀರಿ, ನಂಬಿಕೆಯಲ್ಲಿ ದೇವರ ಸೇವೆ ಮಾಡ್ತೀರಿ, ನಂಬಿಕೆಯಲ್ಲಿ ನೀವು ಪ್ರೇರೆ ಎಲ್ಲವನ್ನೂ ಮಾಡ್ತೀರಿ. ಕಡೆಯ ತನಕ ನಂಬಿಕೆಯಲ್ಲಿ ನೀವು ಪ್ರೇರೆ ಆ ಪರಲೋಕಕ್ಕೆ ನೀವು ಹೋಗುತ್ತೀರಿ. ಯೇಸು ಕ್ರಿಸ್ತನ ಆ ರಾಪ್ಚರ್ನಲ್ಲಿ ನೀವು ಪಾಲುರಾಗುವವರಾಗಿದ್ದೀರಿ ಪ್ರೇರೆ. ಈಗ ಎರಡನೇ ಸಂಗತಿ ನೋಡ್ತೇವೆ, ಎಲ್ಲ ವಿಷಯದಲ್ಲಿಯೂ ಮಿತಿ ಉಳ್ಳವರು ಆಗಬೇಕು. ನಾವು ನೋಡ್ತೇವೆ ಲೂಕನು ಬರೆಸುವಾರ್ತೆ 21ನೇ ಅಧ್ಯಾಯದಲ್ಲಿ 34ರಿಂದ 36ನೇ ವಾಕ್ಯ. ಲೂಕ್ ಗಾಸ್ಪಲ್ ಚಾಪ್ಟರ್ 21:34-36 ವರ್ಸ್. ನಿಮ್ಮ ವಿಷಯದಲ್ಲಿ ಜಾಗರೂಕರಾಗಿರಿ. ಅತಿ ಭೋಜನದ ಮಧುರಿನಿಂದಲೂ ಅಮಲಿನಿಂದಲೂ ಪ್ರಪಂಚದ ಚಿಂತೆಗಳಿಂದಲೂ ನಿಮ್ಮ ಹೃದಯಗಳು ಭಾರವಾಗಿರಲಿ. ಆ ದಿವಸ ನಿಮ್ಮ ಮೇಲೆ ಉಳಿದ ಪಕ್ಕನೆ ಬಂದಿತು. ಯೇಸು ಕ್ರಿಸ್ತನೇ, ಯೇಸು ಕ್ರಿಸ್ತನು ಪರಲೋಕದಲ್ಲಿದ್ದಾನೆ. ಆತನು ಮಧ್ಯ ಆಕಾಶದಲ್ಲಿ ಆತನು ತುತ್ತಿರೋಡನೆ ಬರುತ್ತಾನೆ, ತನ್ನ ಸಭೆಯನ್ನು ಆ ರೂಪಾಂತರ ಎತ್ತಿಕೊಂಡು ಹೋಗಲಿಕ್ಕೆ ಬರೆ. ಆ ನಂತರ ನೋಡ್ತೇವೆ 7 ವರ್ಷ ಟ್ರಿಬ್ಯುಲೇಷನ್ ಪೀರಿಯಡ್ ಬರೆ. ಆ ನಂತರ ಯೇಸು ಕ್ರಿಸ್ತ ಎರಡನೇ ಬರ. ಅದೇ ಯೇಸು ಕ್ರಿಸ್ತ ಹೇಳ್ತಾನೆ, ಯೇಸು ನಂಬಿಕೆ ಪ್ರತಿಯೊಬ್ಬರು ನಿರ್ಮೂಲಿ ತಗೊಂಡವರು ಈ ಒಂದು ನಿರೀಕ್ಷೆ ಕೊಟ್ಟಿದ್ದಾನೆ. ಯೇಸು ಕ್ರಿಸ್ತನು ಮಧ್ಯ ಆಕಾಶದಲ್ಲಿ ತೂತೂರಿ ಅದನ್ನು ಬರುವಾಗ ಯೇಸು ಕ್ರಿಸ್ತ ನಂಬಿಕೆ ಸತ್ತವರು ಮೆದುಳೆದ್ದು ಬರ್ತಾರೆ, ಜೀವಂತಿದ್ದವರು ಮೇಘ ವಿಮಾನದಲ್ಲಿ ಒಯ್ಯಲು ಪಡ. ಆ ಒಂದು ನಿರೀಕ್ಷೆ ಅಪೊಸ್ತಲ ಯೇಸು ಕ್ರಿಸ್ತಾನೆ, ನಿಮ್ಮ ವಿಷಯದಲ್ಲಿ ಜಾಗರೂಕ. ಅತಿ ಭೋಜನದ ಮಧುರಿನಿಂದಲೂ ಪ್ರಾರ್ಥನೆ ಅತಿ ಇಂಪಾರ್ಟೆಂಟ್. ನಾವು ನೋಡ್ತೇವೆ 30 ಆ ದಿವಸವು ಭೂ ನಿವಾಸಗಳ ಮೇಲೆ ಬರುವುದು. ಆದರೆ ಬರುವುದಕ್ಕಿರುವ ಇವೆಲ್ಲವನ್ನು ತಪ್ಪಿಸಿಕೊಳ್ಳುವುದಕ್ಕೂ ಮನಸ್ಸು ಮುಂದೆ ನಿಂತುಕೊಳ್ಳುವುದಕ್ಕೂ ನೀವು ಪೂರ್ಣ ಹೋಗುತ್ತೆ. ಎಲ್ಲ ಕಾಲದಲ್ಲಿಯೂ ದೇವರು ವಿಜ್ಞಾಪನೆ ಮಾಡಿಕೊಳ್ತಾ ಎಚ್ಚರವಾಗಿರಿ ಅಂದವನು. ಯೇಸು ಕ್ರಿಸ್ತ ನಿಮಗೆ ನಿತ್ಯ ಜೀವನ ಕೊಟ್ಟಿದ್ದಾನೆ. ಅದು ಆ ನಿತ್ಯ ಕಾಪಾಡಬೇಕಾದ್ರೆ ಪ್ರಾರ್ಥನೆ ಅತಿ ಪ್ರಾಮುಖ್ಯವಾಗಿದೆ. ಪ್ರಾರ್ಥನೆ ಮಾಡಿದ ವಿಶ್ವಾಸಿ ಪರಲೋಕಕ್ಕೆ ಹೋಗುವುದಿಲ್ಲ ಪರಲೋಕ ಹೋಗಬೇಕಾದ್ರೆ ಪ್ರಾರ್ಥನೆ ಬೇಕು ಅದಕ್ಕೆ ಯೇಸು ಕ್ರಿಸ್ತ ಹೇಳ್ತಾನೆ, ನೀವು ಪ್ರಾರ್ಥನೆ ಮಾಡಬೇಕಾದ್ರೆ ನಿಮ್ಮ ಊಟದ ವಿಷಯದಲ್ಲಿ ನೀವು ಮಿತಿ ಉಳ್ಳವರಾಗಬೇಕು. ಅತಿ ಭೋಜನ ಮಾಡುವುದಾರೆ ನಿಮಗೆ ಪ್ರೇರಣೆ ಮಾಡಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ನಿಮ್ಮ ಊಟ ವಿಷಯದಲ್ಲಿ ಮಿತಿಯಿಂದ ಊಟ ಮಾಡಬೇಕು, ನಿದ್ರೆಯಲ್ಲಿ ಮಿತಿ ಉಳ್ಳವರಾಗಬೇಕು, ಎಲ್ಲದರಲ್ಲಿಯೂ ಒಂದು ಲಿಮಿಟೆಡ್ ಆಗಬೇಕು ಮತ್ತು ಪ್ರಪಂಚದ ಚಿಂತೆ, ಹೌದು ಚಿಂತೆ ನಿಮಗೆ ಬರ್ತದೆ, ಪ್ರಾರ್ಥನೆ ಜಾಸ್ತಿ ಮಾಡಬೇಕು. ಎಷ್ಟು ನೀವು ಪ್ರಾರ್ಥನೆ ಮಾಡ್ತೋ ಅಷ್ಟು ನಿಮ್ಮ ಚಿಂತೆ ದೇವರಿಗೆ ಒಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯವಾಗಿದೆ. ಪ್ರಾರ್ಥನೆ ಮಾಡಿದರೆ ಚಿಂತೆ ನಿಮ್ಮನ್ನು ಪ್ರಾರ್ಥನೆ ಮಾಡಿದಾಗ ಮಾಡಿ ಆ ಚಿಂತೆ ನಿಮ್ಮನ್ನು ಅದುಮಿ ಇಡುತ್ತದೆ ಅದಕ್ಕೋಸ್ಕರ ನೀವು ಪ್ರಾರ್ಥನೆ ಮುಗಿದವರ ಕೈಲಿ ಒಪ್ಪಿಸಿಕೊಡಬೇಕು. ಅಮಲು ಯಾವ ಪಾಪಕ್ಕೆ ನೀವು ದಾಸರಾದರೆ ಆ ಪಾಪ ನಿಮ್ಮನ್ನು ಅಮಲು ತಂದಿದೆ. ಮೊಬೈಲಿಗೆ ಆಗಲಿ, ವಿಡಿಯೋ ಗೇಮ್ಸ್ ಅದಕ್ಕೆ ನೀವು ಅಂಟಿಕೊಳ್ಳಬಹುದು, ಅದಕ್ಕೆ ನೀವು ಅಡಿಕ್ಟ್ ಆಗ್ಬೋದು, ಯಾವ ಸಂಗತಿಗೂ ನೀವು ಗುಲಾಮರಾಗ್ಬೋದು. ಅದು ಅಮಲ್ ಥರ. ಈ ರೀತಿ ಅತಿ ಭೋಜನ, ಮದ, ಚಿಂತೆ, ಅಮಲ್, ಈ 3 ವೈರಿಗಳಿಂದ ನೀವು ನಿಮ್ಮನ್ನು ಪ್ರೊಟೆಕ್ಟ್ ಮಾಡಿಕೊಂಡು ದಿನಾಳು ನೀವು ಅಗುರಾಟ ಪ್ರಾರ್ಥನೆ ಮಾಡೋದ್ರೆ ಮಾತ್ರವೇ ಯೇಸು ಕ್ರಿಸ್ತನ ಆ ತುತ್ತಿರಿಯ ಧ್ವನಿ ಊದುವಾಗ ನೀವು ಯೇಸು ಕ್ರಿಸ್ತ ನಮಗೆ ಸತ್ತ ಊದಾದರೆ ಎದ್ದು ಬರ್ತೀರಿ, ಜೀವಿತದಲ್ಲಿ ಮೇಘ ಒಯ್ಯಲ್ಪಡ್ತದೆ. ಅದಕ್ಕೆ ಪ್ರಾರ್ಥನೆ ಅತಿ ಪ್ರಾಮುಖ್ಯವಾಗಿದೆ. ನಿಮಗೆ ಕೊಟ್ಟ ರಕ್ಷಣೆಯನ್ನು ಕಾಪಾಡಿಕೊಳ್ಳಬೇಕೆಂಬುದಾಗಿ ನಾವು ಇಲ್ಲಿ ನೋಡುತ್ತೇವೆ. ಅದೇ ದಿನಾಲು ಕ್ರಮಬದ್ಧವಾಗಿ 1 ಗಂಟೆ ಆದರೂ ಪ್ರಾರ್ಥನೆ ಮಾಡಿ,
1 ಗಂಟೆ ದೇವರ ವಾಕ್ಯ ಓದಿ, ಪ್ರತಿ ಆದಿತ್ಯ ನಿಮ್ಮ ಆರಾಧನೆ ಸಭೆಗೆ ಆರಾಧನೆಗೆ ಬನ್ನಿರಿ. ಇದು ಅತಿ ಕಡೆ ತನಕ ನೀವು ಪ್ರಾರ್ಥನೆ ಮಾಡುವನ್ನು ಬಿಟ್ಟು ಬಿಡಬಾರ್ದು ಪ್ರೇರೆ. ನೀವು ಪರಲೋಕಕ್ಕೆ ನಿತ್ಯ ಜೀವವನ್ನು ಹೊಂದಿಕೊಳ್ಳಬೇಕಾದ ಪ್ರೇರೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ, ರೋಮಾಪುರದಲ್ಲಿ ಬರೆದ ಪತ್ರಿಕೆ 13ನೇ ಅಧ್ಯಾಯದಲ್ಲಿ 11ರಿಂದ 14 ವಾಕ್ಯ. ರೋಮನ್ಸ್ 13:11-14 ವರ್ಸ್. ಈಗಿನ ಕಾಲವು ನಿದ್ದೆಯಿಂದ ಎಚ್ಚರವಾಗತಕ್ಕ ಕಾಲವೆಂದು ಅರಿತು ಇದನ್ನೆಲ್ಲ ಮಾಡಿರಿ. ನಾವು ಕ್ರಿಸ್ತನನ್ನು ಮೊದಲು ನಂಬಿದ ಕಾಲದಲ್ಲಿ ಇದ್ದದಕ್ಕಿಂತ ಈಗ ನಮ್ಮ ವಿಮೋಚನೆಯು ಹತ್ತಿರವಾಯಿತು. ಇರಲು ಮಟ್ಟಿಗೆ ಕಳೆಯಿತು, ಹಗಲು ಸಮೀಪವಾಯಿತು. ಕತ್ತಲೆಗೆ ಅನುಗುಣವಾದ ಕೃತ್ಯಗಳನ್ನು ಬಿಟ್ಟು ಬೆಳಕಿಗೆ ಅನುಗುಣದ ಆಯುಧವನ್ನು ಧರಿಸಿಕೊಳ್ಳೋಣ. ದುಂದುವತನ, ಕುಡುಗಿತನಗಳಲ್ಲಿ ಆಗಲಿ, ಕಾಮವಿಲಾಸ, ನಿರ್ಲಜ್ಜ ಕೃತ್ಯಗಳಲ್ಲಿ ಆಗಲಿ, ಜಗಳ, ಹೊಟ್ಟೆಕಿಚ್ಚುಗಳಲ್ಲಿ ಆಗಲಿ ಕಾಲ ಕಳೆಯದೆ ಹಗಲುತ್ತಿಗೆ ತಕ್ಕ ಹಾಗೆ ಮಾನಸ್ಥರಾಗಿ ನಡೆದುಕೊಳ್ಳೋಣ. ದೇಹದ ಆಶೆಗಳನ್ನು ಪೂರೈಸೋದಕ್ಕಾಗಿ ಚಿಂತಿಸದೆ ಕರ್ತನ ಯೇಸು ಕ್ರಿಸ್ತನನ್ನು ಧರಿಸಿಕೊಳ್ಳಿರಿ. ಅವನು ಅತಿ ಸ್ಪಷ್ಟ ಹೇಳ್ತೇನೆ, ಈಗಿನ ಕಾಲ ನೋಡುವಾಗ ಇನ್ನು ಆತ್ಮಿಕವಾಗಿ ಆಲಸ್ಯ ಮಾಡುವ ಕಾಲವೆಲ್ಲ. ಪ್ರತಿಯೊಬ್ಬರು ಪ್ರಾರ್ಥನೆ ಮಾಡಬೇಕು. ಇನ್ನು ಪ್ರಾರ್ಥನೆಯಲ್ಲಿ ತೂಕಡಿಸುವ ಕಾಲ ಅಲ್ಲ ಎಂದು ಅಪೊಸ್ತಲರು. ಪ್ರಾರ್ಥನೆ ಮಾಡಿದವರು ಆ ರ್ಯಾಪ್ಸಲ್ಲಿ ಕೈ ಬಿಡ್ಬಿಡ್ತಾರೆ. ಅದಕ್ಕೆ ಬೇರೆ ಪ್ರಾರ್ಥನೆ ಮಾಡಿದವರು ಪಾಪದಲ್ಲಿ ಇರ್ತಾರೆ. ಯಾರು ಪ್ರಾರ್ಥನೆ ಮಾಡಿದವರು, ಯಾರು ವಾಕ್ಯ ಓದ ಆಗ ನೀವು ಪಾಪದ ಮೇಲೆ ಜಯ ಹೊಂದುತ್ತೀರಿ. ಅದೇ ಅಪೊಸ್ತಲರು ಹೇಳ್ತಾನೆ, ನೀವು ಆ ಯೇಸು ಕ್ರಿಸ್ತನ ಆ ತುತ್ತಿರ ಧ್ವನಿಗೆ ನೀವು ಒಯ್ಯಲು ಪಡಬೇಕಾದ್ರೆ ನಿಮ್ಮ ಪಾಪದ ಜೀವಿತ ಬಿಟ್ಟು ಬಿಡಬೇಕು. ದೇವರ ವಾಕ್ಯ ವಿಧಿ ಆಗಬೇಕು. ದೇಹದ ಆಸೆಗಳನ್ನು ಚಿಂತೆ ಮಾಡಿದೆ ಹಾಗೂ ದೇವರ ವಾಕ್ಯ ಧ್ಯಾನ ಮಾಡಬೇಕು. ಆವಾಗ ಮಾತ್ರ ಆ ಯೇಸು ಕ್ರಿಸ್ತನ ತುತ್ತಿರುವುದುವಾಗ ಅವನು ನೀವು ಮಧ್ಯ ಆಕಾಶದಲ್ಲಿ ನೀವು ಆ ಮೇಘ ವಿಮಾನದ ಬಯಲು ಪಡುತ್ತೀರಿ, ಸತ್ತರೆ ಎದ್ದು ಬರ್ತೀರಿ. ಆ ಒಂದು ನಿರೀಕ್ಷೆಯಿಂದ ನೀವು ಕಡೆ ತನಕ ನೀವು ನಡೆಯಬೇಕು. ಆ ನಿರೀಕ್ಷೆ ಉಳ್ಳವರೆಗೂ ಅದಕ್ಕೆ ನೀವು ನಿಮ್ಮ ಜೀವಿತವನ್ನು ನೀವು ಆ ಆತ್ಮಿಕವಾಗಿ ನಿದ್ರೆ ಮಾಡದೆ ಹೆಚ್ಚಾಗಿ ಪ್ರಾರ್ಥನೆ ಮಾಡಿ ನಿಮ್ಮ ಎಲ್ಲ ಸರಿಯಾದ ಸ್ವಭಾವಗಳನ್ನು ಅದು ವಿಸರ್ಜಿಸಬೇಕು. ಪವಿತ್ರಾತ್ಮನಿಗೆ ವಿದ್ಯಾರ್ಥಿ ನಡೆಯಬೇಕು ಮತ್ತು ಅಪೊಸ್ತಲರಲ್ಲಿ ಅತಿ ಸ್ಪಷ್ಟವಾಗಿ ಹೇಳುವನಾಗಿದ್ದಾನೆ ಪ್ರೇರೆ. 3ನೇ ಸಂಗತಿ ನೋಡ್ತೇವೆ, ದಿನಾಲು ಸೈತಾನನೊಂದಿಗೆ ಯುದ್ಧವನ್ನು ಮಾಡಿ ಜಯವನ್ನು ಹೊಂದುವವರು ಆಗಬೇಕು. ನಾವು ನೋಡ್ತೇವೆ ಎಫೆಸ ದೇವರ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 12-18 ವಾಕ್ಯ ತನಕ. ಎಫೆಸ 6:12-18. ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ರಾಜತ್ವಗಳ ಮೇಲೆಯೂ ಅಧಿಕಾರಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿ ಇರುವ ದುರಾತ್ಮಗಳ ಸೇನೆಯ ಮೇಲೆ ನಾವು ಹೋರಾಡುವವರಾಗಿದ್ದೇವೆ. ಅಪೊಸ್ತಲರು ಅತಿ ಸ್ಪಷ್ಟವಾಗಿದೆ, ಯಾರು ಎಷ್ಟು ನಂಬಿಕೆ ಇಟ್ಟುಕೊಂಡು ನೀಡಲಿ ಮುಳಿದಂತ ಅಂದಿನಿಂದ ಆ ವಿಶ್ವಾಸಿಗೆ ಸಾವಿಯವರೆಗೂ ಸೈತಾನನು ಅವನ ವಿರುದ್ಧವನ್ನು ಅವನ ನಂಬಿಕೆ ವಿರುದ್ಧವಾಗಿ ಅವನಿಗೆ ಸಿಗಲ್ಪಟ್ಟ ರಕ್ಷಣೆ ವಿರುದ್ಧವನ್ನು ಹೋರಾಟ ಮಾಡುತ್ತಾನೆ. ಅದಕ್ಕೆ ನೀವು ಪ್ರತಿಯೊಬ್ಬರು ತಿಳ್ಕೊಳ್ಬೇಕು, ಯಾವನ್ನ ಯೇಸುವನ್ನು ನಂಬಿಕೆ ಇಡ್ತೀರೋ ನಿಮ್ಮಲ್ಲಿ ತಿಳ್ಕೊಂಡು ನೀವು ಒಂದು ಆತ್ಮಿಕವಾದ ಯುದ್ಧದ ಒಂದು ಸೈನಿಕರಾಗಿದ್ದೀರಿ ಎಂದು ತಿಳಿದುಕೊಂಡು ಅಪೊಸ್ತಲರು ನೀವು ಆ ಅಂಧಕಾರ ದೂರ ಅದು ಕಣ್ಣಿಗೆ ಕಾಣದಂಥ ದೂರವನ್ನು ಯುದ್ಧ ಮಾಡಬೇಕು. ಮತ್ತು 13 ವಾಕ್ಯದಲ್ಲಿ, ಆದ್ದರಿಂದ ಕಠಿಣ ಯುದ್ಧವನ್ನು ನಡೆಯುವುದರಲ್ಲಿ ಆ ವೇರಿಗಳನ್ನು ಎದುರಿಸೋದಕ್ಕೂ ಮಾಡಬೇಕಾದ ಮಾಡಿ ಜಯಶಾಲಿಗಳಾಗಿ ನಿಲ್ಲುವುದಕ್ಕೂ ಶಕ್ತರಾಗುವಂತೆ ದೇವರ ದಯಪಾಲ ಸರ್ವ ಆಯುಧಗಳನ್ನು ತೆಗೆದುಕೊಳ್ಳಿರಿ. ಅಪೊಸ್ತಲರು ಹೇಳ್ತಾನೆ, ಸೈತಾನನ ಪ್ರೇರೆ ಆತನು ಕಡೆಗೆ ಆತನ ಸೋತು ಹೋಗುವ ಸಮಯ ಬರುವಾಗ ಕಠಿಣ ಯುದ್ಧ ಮಾಡ್ತಾನೆ ಎಂಬುದಾಗಿ ನೋಡ್ತೇವೆ. ಆ ಕಠಿಣ ಯುದ್ಧ ಅಂದರೆ ನೀವು ನಂಬಿಕೆಯಲ್ಲಿ ಅಭಿವೃದ್ಧಿ ಆಗಬಾರ್ದು, ಕರ್ತನ ಸೇವೆ ಮಾಡಬಾರ್ದು, ಈ ರೀತಿಯೆಲ್ಲ ದೇವರ ಚಿತ್ತ ನಿಮ್ಮ ಇದ್ದುಕೊಂಡು ಆ ಚಿತ್ತಕ್ಕೆ ನೀವು ಒಪ್ಪಿಸಿಕೊಡುವಾಗ ಸೈತಾನನು ನಿಮ್ಮ ವಿರೋಧಿ. ನೀವು ಆ ದೇವರ ಚಿತ್ತ ಪ್ರಕಾರ ನೀವು ನಡೆಯಬಾರ್ದು, ದೇವರು ಕೊಟ್ಟ ಸೇವೆ ಮಾಡಬಾರ್ದು, ದೇವರ ಆಶೆ ಹೊಂದಿಕೊಳ್ಳಬಾರ್ದು, ನಿಮ್ಮ ಪ್ರಾರ್ಥನೆಗೆ ಉತ್ತರ ಬರಬಾರ್ದು. ಇದೆಲ್ಲ ಆತನು ನಿಮಗೆ ಹೋರಾಟ ಮಾಡಲಿಕ್ಕೆ ಬರ್ತಾನೆ ನೋಡಿದ್ರೆ ಮತ್ತು ಕಠಿಣವಾಗಿ ಯುದ್ಧ ಮಾಡ್ತಾನೆ. ಆವಾಗ ಅಪ್ಪನೇ ನೀವೇನು ಮಾಡಬೇಕು, ಆ ಸೈತಾನನ ಮೇಲೆ ಜಯ ಹೊಂದಿಕೊಂಡು ನೀವು ಜಯಶಾಲಿಗಳಾಗಬೇಕು. ಅದಕ್ಕೆ ದೇವರು ನಿಮಗೆ ಸರ್ವ ಆಯುಧವನ್ನು ಕೊಟ್ಟಿದ್ದಾನೆ. ನಾವು ನೋಡ್ತೇವೆ 14ನೇ ವಾಕ್ಯದಿಂದ 7 ಆಯುಧಗಳನ್ನು ಕೊಟ್ಟಿದ್ದಾನೆ. ಈ 7 ಆಯುಧಗಳನ್ನು ಪ್ರತಿಯೊಬ್ಬ ವಿಶ್ವಾಸಿಯು ಧರಿಸಿಕೊಂಡು ಅದನ್ನು ಯುದ್ಧ ಮಾಡುವುದರೆ ಮಾತ್ರವೇ ನಿಮ್ಮ ಸೈತಾನನ ಮೇಲೆ ನೀವು ಜಯ ಹೊಂದುತ್ತೀರಿ ಮತ್ತು ನಿಮ್ಮ ರಕ್ಷಣೆಯನ್ನು ಕಾಪಾಡಲಿಕ್ಕೆ ಸಾಧ್ಯವಾಗ್ತದೆ. ಒಂದು ಯುದ್ಧ ಮಾಡಿದರೆ ಸೈತಾನನು ನಿಮ್ಮನ್ನು ಸೋಲಿಸುತ್ತಾನೆ. ಅದಕ್ಕೆ ನಾವು ಸೈತಾನನ್ನು ನೀವು ಸೋಲಿಸಬೇಕು. ಯಾಕಂದರೆ ನಿಮಗೆ ಅಧಿಕಾರ ಕೊಟ್ಟುಪಡ್ತದೆ. ಅದು ಹೇಗೆ ಆಯುಧವನ್ನು ಧರಿಸಿಕೊಳ್ಳು, ಆಯುಧಗಳು ಏನೇನು ಎಂಬುದನ್ನು ನಾವು ನೋಡ್ತಾರೆ. 14ನೇ ವಾಕ್ಯ ನೋಡ್ತೇವೆ, ಸತ್ಯ ಎಂಬ ನಡುಕಟ್ಟು ಕಟ್ಟಿಕೊಡ್ತಾರೆ. ಇದು ಮೊದಲನೇ ಆಯುಧವಾಗಿದೆ, ಸತ್ಯ ಎಂಬ ನಡುಕಟ್ಟು. ಇದು ಆಗಿದ್ದರೆ ಈ ಆಯುಧವನ್ನು ಧರಿಸಿಕೊಳ್ಳಬೇಕಾದ್ರೆ ಮಾಡೋ ಇಷ್ಟೇ ಅಂದರೆ ಆದಷ್ಟು ನೀವು ದೇವರ ವಾಕ್ಯ ಓದುವವರಾಗಬೇಕು. ಅಲ್ಲೊಂದ್ಬಿಟ್ಟು ಹಾಗೆ ಹೊಸ ಒಂದ್ಬಿಟ್ಟು ಜಾಸ್ತಿ ಒಂದೆಷ್ಟು ದೇವರ ವಾಕ್ಯ ಓದುತ್ತೀರೋ ದೇವರ ವಾಕ್ಯ ಸತ್ಯ ವಾಕ್ಯವಾಗಿದೆ. ಸೈತಾನನು ಆಕ್ರಮಣ ಮಾಡಿದ ನಿಮ್ಮ ಮನಸ್ಸನ್ನು
ನಿಮ್ಮ ಮನಸ್ಸು ದೇವರ ವಾಕ್ಯ ಇಲ್ಲದಿದ್ದರೆ ಅದು ಮನಸ್ಸಿಂತೆ ಬೇಸರ, ನಿರಾಶೆ, ಜಿಗುಪ್ಸೆ, ಭಯ ಮತ್ತು ಎಲ್ಲ ಸುಳ್ಳುಗಳನ್ನು ತಂದು ಹಾಕ್ತಾನೆ ಪ್ರೇರೆ. ಅದಕ್ಕೆ ನಿಮ್ಮ ಮನಸ್ಸು ಪ್ರೇರೆ ಸೈತಾನ ಯುದ್ಧ ಭೂಮಿ ಆಗಬಾರ್ದು. ನಿಮ್ಮ ಮನಸ್ಸು ಯೇಸು ಕ್ರಿಸ್ತನ ಮನಸ್ಸಾಗಬೇಕು. ನಿಮ್ಮ ಮನಸ್ಸು ಪವಿತ್ರಾತ್ಮ ಅಧೀನಕ್ಕೆ ಬರಬೇಕು. ನಿಮ್ಮ ಮನಸ್ಸಿನ ದೇವರನ್ನು ಸ್ತುತಿ ಮಾಡಬೇಕು. ನಿಮ್ಮ ಮನಸ್ಸು ದೇವರನ್ನು ಆರಾಧನೆ ಮಾಡಬೇಕು. ನಿಮ್ಮ ಮನಸ್ಸಿನ ದೇವರನ್ನು ಪ್ರೀತಿ ಮಾಡಬೇಕು. ಹಾಗಾದರೆ ನಿಮ್ಮ ಮನಸ್ಸಿನಲ್ಲಿ ದೇವರ ವಾಕ್ಯವನ್ನು ಓದಿ ಧ್ಯಾನ ಮಾಡಿ ಅದು ತುಂಬಿಸುವರಾಗಬೇಕು. ದೇವರ ವಾಕ್ಯ ಸತ್ಯ. ಎಷ್ಟು ವಾಕ್ಯ ನಿಮ್ಮಲ್ಲಿ ಮನಸ್ಸು ತುಂಬಲ್ಪಡ್ದೋ ಅಷ್ಟು ನೀವು ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲಲಿಕ್ಕಾಗ್ತದೆ. ಅಷ್ಟು ನೀವು ಸೈತನ ಸುಳ್ಳನ್ನು ನೀವು ಎದುರಲಿಕ್ಕೆ ಸಾಧ್ಯವಾಗ್ತದೆ. ಒಂದು ದೇವರ ವಾಕ್ಯ ಕೊರತೆ ಇದ್ದರೆ ಸೈತನು ಯಾವ ಏರಿಯಲ್ಲಿ ವೀಕ್ ಉಂಟು ಆ ಏರಿಯಾದಲ್ಲಿ ಬಂದು ನಿಮ್ಮನ್ನು ಸುಳ್ಳು ಹಾಕಿಕೊಂಡು ಆ ಸುಳ್ಳಿಗೆ ನಿಮ್ಮನ್ನು ಅದು ಮರಳುಗೊಳಿಸ್ತಾನೆ. ಅದೇ ವಾಕ್ಯ ಅತಿ ಇಂಪಾರ್ಟೆಂಟ್ ಆಗಿದೆ ಪ್ರಿಯರೇ. ಇದು ಒಂದು ಆಯುಧವಾಗಿದೆ. ಎರಡನೇ ಆಯುಧ ನೋಡ್ತೇವೆ, ನೀತಿ ಎಂಬ ವಜ್ರ ಕವಚ. ನೀತಿ ಎಂಬುದರೆ ಯೇಸು ನಂಬಿಕೆ ಇಟ್ಟ ಪ್ರತಿಯೊಬ್ಬರು ನೀತಿವಂತರಾಗಿದ್ದಾರೆ. ಅದೇ ವಜ್ರ ಕವಚ ಏನೇನು ದೇವರ ವಾಕ್ಯ ಓದುತ್ತೀರೋ ಅಥವಾ ಈ ಟಿವಿಯಿಂದ ಕೇಳುತ್ತೀರೋ ದೇವರ ಪ್ರತಿಯೊಂದು ಆಜ್ಞೆಯನ್ನು ವಿಧೇಯರಾಗಬೇಕು. ನೀತಿವಂತರಾಗಿದ್ದೀರಿ, ಅದು ನೀತಿವಂತಿಗೆ ಅಭಿವೃದ್ಧಿ ಆಗಬೇಕು. ಅಂದರೆ ದೇವರ ಪ್ರತಿಯೊಂದು ಆಜ್ಞೆಯನ್ನು ವಿಧೇಯರಾಗಬೇಕು. ಬರೀ ದೇವರ ಆಜ್ಞೆಗೆ ಅವಿಧೇಯರಾಗುವುದರೆ ಸೈತಾನನು ನಿಮ್ಮಲ್ಲಿ ಗುರಿ ಇಡುತ್ತಾನೆ, ನಿಮ್ಮನ್ನು ಅಟ್ಯಾಕ್ ಮಾಡ್ತಾನೆ, ನೀವು ಸೋತು ಹೋಗುತ್ತೀರಿ. ಅದಕ್ಕೆ ಸೈತಾನನು ನಿಮಗೆ ನೀವು ಸೋಲಿಸಬೇಕಾದ್ರೆ ಯಾವ ಕ್ಷೇತ್ರದಲ್ಲಿಯೂ ದೇವರ ಆಜ್ಞೆಗೆ ಅವಿಧೇಯರಾಗದೆ ಎಲ್ಲ ಕ್ಷೇತ್ರದಲ್ಲಿ ದೇವರ ವಾಕ್ಯ ವಿಧೇಯರಾಗಬೇಕು. ಅದೇ ವಿಧೇಯರಾಗಬೇಕಾದ್ರೆ ದೇವರ ವಾಕ್ಯವನ್ನು ಓದುವವರು, ಧ್ಯಾನ ಮಾಡುವವರು ವಿಧೇಯರಾಗುವುದರೆ ನೀವು ನೀತಿ ವಚನವನ್ನು ತರಿಸಿಕೊಳ್ಳುತ್ತೀರಿ. ಮೂರನೇ ಆಯುಧ ನೋಡ್ತೇವೆ, ಸಮಾಧಾನದ ವಿಷಯವಾದ ಸುವಾರ್ತೆಯನ್ನು ತಿಳಿಸಲಿ ಸಿದ್ಧವಾದ ಮನಸ್ಸನ್ನು ಕರೆಯಲು ಮೆಟ್ಟಿಕೊಂಡು ನಿಲ್ಲಿರಿ. ಇದರ್ಥವಾದರೆ ಯಾವಾಗಲೂ ದೇವರ ಸೇವೆ ಮಾಡಲಿಕ್ಕೆ ಆಸಕ್ತಿ ಉಳ್ಳವರಬೇಕು. ಸಂದರ್ಭ ಸಿಕ್ಕಿದ ಪ್ರತಿಯೊಂದು ಸಂದರ್ಭದಲ್ಲಿ ಯೇಸುಕ್ರಿಸ್ತನ ಸುವಾರ್ತೆಯನ್ನು ಸಾರಲಿಕ್ಕೆ ಆಸಕ್ತಿ ನಿಮ್ಮ ಕಟ್ಟ ಸೇವೆಯಲ್ಲಿ ಆಲಿನ ಯಾವ ಸೇವೆ ನಿಮ್ಗೆ ಕೊಳ್ಳಲ್ಪಟ್ಟು ಆ ಸೇವೆಗೆ ಆಸಕ್ತಿಯಿಂದ ಆ ಸೇವೆಯನ್ನು ಮಾಡುವ ಸಂದರ್ಭ ಸಿಗುವಾಗ ಸುವಾರ್ತೆಗಳು ಈ ರೀತಿ ದೇವರ ಸೇವೆಯನ್ನು ಆಸಕ್ತಿ ಉಳ್ಳವರು ಆಗಬೇಕು, ಆಲಸ್ಯಗಾರರು ಆಗಬಾರ್ದು. ನಾಲ್ಕಾಯ್ದು ನೋಡ್ತೇವೆ, 16ನೇ ವಾಕ್ಯ, ಮತ್ತು ನಂಬಿಕೆ ಎಂಬ ಗುರನನ್ನು ಇಡುಕೊಳ್ಳಿರಿ. ಆದ್ದರಿಂದ ನೀವು ಕೆಡುಕನ ಅಗ್ನಿಬಾಣಗಳ ಆರಿಸೋಕ್ಕೆ ಶಕ್ತರಾಗುರಿ. ಅಪ್ಪಸ್ವಲ್ಲದೆ ನಂಬಿಕೆ ಗುರಿ ಸೈತಾನ ನಿಮ್ಮ ಮನಸ್ಸಿಗೆ ಕೆಟ್ಟ ಆಲೋಚನೆ, ನಕಾರಾತ್ಮಕ ಭಯ, ಜಿಗುಪ್ಸೆ, ಚಿಂತೆ ಎಲ್ಲ ತರುವಾಗ ಅದು ಅಗ್ನಿಬಾಣಗಳನ್ನು ನೀವು ನಂದಿಸಬೇಕು. ಅದು ಹೇಗೆಂದರೆ ನೀವು ಬಾಯಿಯಿಂದ ದೇವರ ವಾಗ್ದಾನಗಳನ್ನು ಮಾತನಾಡಬೇಕು. ಈಗ ಆಗ್ಬೋದು ನಿಮ್ಗೆ ಒಂದು ಎಕ್ಸಾಂಪಲ್, ಸೈತಾನ ನಿಮ್ಮ ಮನಸ್ಸಿಗೆ ಭಯ ತರುವಾಗ ಇದು ಅಗ್ನಿಬಾಣ ನಿಮಗೆ ಭಯ ತರುತ್ತಾನೆ. ಹಾಗೆ ಅಗ್ನಿಬಾಣವನ್ನು ನಂದಿಸಬೇಕು, ಬಗ್ಗೆ ನೀವು ಮಾತನಾಡಬೇಕು. 2 ತಿಮೋಥೆಯ ಪುಸ್ತಕ 1ನೇ ಅಧ್ಯಾಯದಲ್ಲಿ 7ನೇ ವಾಕ್ಯ, ದೇವರನ್ನು ಕೊಟ್ಟ ಆತ್ಮ ದೇವರು ನನಗೆ ಹೇಳಿತಂದ ಆತ್ಮ ಕೊಡಲಿಲ್ಲ, ಅಥವಾ ದೇವನಿಗೆ ಭಯದ ಆತ್ಮ ಕೊಡಲಿಲ್ಲ, ದೇವರು ಕೊಟ್ಟ ಆತ್ಮ ಬಲ, ಪ್ರೀತಿ, ಶೀಘ್ರ ಆತ್ಮವನ್ನು ಕೊಟ್ಟಿದ್ದಾನೆ. ಹೀಗೆ ಪದೇ ಪದೇ ನೀವು ಬಾಂಡೆ ಹೇಳುವಾಗ ಈ ವಾಕ್ಯ ಏನು ಅದು ಗುರಾನಿ. ಈ ವಾಕ್ಯ ಅಂತೆ ನಿಮಗೆ ಬಂದ ಆ ಭಯದ ಆಲೋಚನೆ ಅದು ಕಡಿದು ಬಿಡಲ್ಪಡ್ತದೆ ಮತ್ತು ನಿಮ್ಮಲ್ಲಿ ಭಯ ಹೋಗಿ ನಿಮಗೆ ಧೈರ್ಯ ತುಂಬಲ್ಪಡ್ತದೆ. ಹಾಗಾದರೆ ಈ ರೀತಿ ಸೈತಾನನ ಅಗ್ನಿಬಾಣ ಹಾಕುವಾಗ ನಂಬಿಕೆಯನ್ನು ಮಾತನಾಡುವ ಆ ನಂಬಿಕೆಯಲ್ಲಿ ಮಾತನಾಡುವ ವಾಕ್ಯದಲ್ಲಿ ಶಕ್ತಿ ಉಂಟು. ಆ ವಾಕ್ಯ ಏನ್ತದೆ ಆ ನಂಬಿಕೆ ಗುರಾನಿ ತೆಗೆದುಕೊಳ್ಳುವ ಆ ಅಗ್ನಿಬಾಣ ನಂದಿಸಲ್ಪಡ್ತದೆ ಪ್ರೇರೆ. ಈಗ ಎಕ್ಸಾಂಪಲ್ ಪ್ರೇರೆ ನಾನಾ ರೀತಿಯ ನಿಮಗೆ ಚಿಂತೆ ತರ್ತಾನೆ ಅಥವಾ ನಿಮಗೆ ರೋಗದ ಬಗ್ಗೆ ನೀವು ಭಯ ತರ್ತಾನೆ. ಆಗ ನೀವು ಅರಿಕೆ ಮಾಡಬೇಕು, ಯೇಸುವಿನ ಭಾಷೆ ನಾನು ಗುಣವಾಗಿದೆ. ಹೌದು, ನೀವು ಮೆಡಿಸಿನ್ ತೆಗೆದುಕೊಳ್ಳಬೇಕು. ಅದೇ ಮೆಡಿಸಿನ್ ತೆಗೆದುಕೊಳ್ಳುವಾಗ ನಿಮ್ಗೆ ಗುಣವಾಗುವುದಿಲ್ಲ. ಪ್ರತಿ ಸಲ ಮೆಡಿಸಿನ್ ತೆಗೆದುಕೊಂಡು ನೀವು ಅರಿಕೆ ಮಾಡಬೇಕು, ಯೇಸುವಿನ ಭಾಷೆ ನಾನು ಗುಣವಾಗಿದ್ದೇನೆ. ಹೀಗೆ ಹಾಗೆ ಸಹಿತ ನಿಮಗೆ ತರುವ ಎಲ್ಲ ಆ ಅಗ್ನಿಬಾಣ ಎಲ್ಲ ಚಿಂತೆ, ನಕಾರಾತ್ಮಕ ಭಯ ಏನೆಲ್ಲ ಆ ಆಲೋಚನೆಗಳನ್ನು ಸ್ವೀಕಾರ ಮಾಡದೆ ವಾಕ್ಯವನ್ನು ಅರಿಕೆ ಮಾಡಿಕೊಂಡು ಅದನ್ನು ಕಡಿದು ಹಾಕಬೇಕು. ಅದನ್ನು ನಿಮ್ಮ ಮನಸ್ಸಿಂದ ಬಿಟ್ಟು ಹೋಗೋ ತನಕ ಎಡೆಬಿಡದೆ ವಾಕ್ಯವನ್ನೇ ಮಾತನಾಡಬೇಕು, ನಂಬಿಕೆಯಿಂದ ಆಗ ಮಾತ್ರ ಆ ಗುರಾನೇ ಕೆಡು ಅಗ್ನಿಬಾಣ ನಂದಿಸ್ತದೆ. 5ನೇ ಆಯುಧವಾಗಿದೆ ಎಫೆಸ 6:15. ಇದಲ್ಲದೆ ರಕ್ಷಣೆ ಎಂಬ ಸ್ಥಿರಸ್ಥಾನ ಇಟ್ಟುಕೊಂಡು ಇದಾಗಿದೆ ನಿಮ್ಮ ಮನಸ್ಸು ಕುಂದಿ ಹೋಗದಂತೆ ದೇವರ ವಾಕ್ಯವನ್ನು ಧ್ಯಾನ ಮಾಡಬೇಕು. ಅಷ್ಟೇ ನಿಮ್ಮ ಮನಸ್ಸು ಸ್ತುತಿ ಸ್ತೋತ್ರ ಆರಾಧನೆ ಸಹಿತವನ್ನು ನಿಮ್ಮ ಮನಸ್ಸು ಕುಂದಿಸ್ತಾನೆ, ವ್ಯತ್ಯಗೊಳಿಸ್ತಾನೆ. ಆ ಟೈಮಲ್ಲಿ ನೀವು ನಿಮ್ಮ ಮನಸ್ಸು ಕುಂದಿ ಹೋಗಲಿಕ್ಕೆ ಎಂದಿಗೂ ಬಿಡಬಾರ್ದು. ಅದೇ ನಿಮ್ಮ ಮನಸ್ಸು ಕುಂದಿ ಹೋಗದಂತೆ ಏನು ಮಾಡಬೇಕು, ಆ ಸಮಯ ದೇವರಿಗೆ ಸ್ತುತಿ ಪದಗಳನ್ನು ದೇವರ ಬುದ್ಧಿಯಲ್ಲಿ ಸ್ತುತಿ ಮಾಡಬೇಕು, ಆರಾಧನೆ ಮಾಡಬೇಕು. ಮತ್ತು ದೇವರ ಧ್ಯಾನ ಆ ರೀತಿ ನಿಮ್ಮ ಮನಸ್ಸನ್ನು ಕಗ್ಗಲಿನಂತೆ ಗಟ್ಟಿ ಮಾಡುವಂತೆ. ಐಸಾಯ ಪ್ರವಾದನ ಪುಸ್ತಕ 50ನೇ ಅಧ್ಯಾಯದಲ್ಲಿ 7ನೇ ವಾಕ್ಯದ ಈಗೊಂಡು ಕರ್ತನ ದೇವರು ನನಗೆ ಸಹಾಯ ಮಾಡುತ್ತಾನೆ,
ಆದರೆ ನಾವು ನಾಶದಿಂದ ಕೊರಗುವುದಿಲ್ಲ. ನನ್ನ ಮುಖವನ್ನು ಅಂದರೆ ನನ್ನ ಮುಖ ಅಂದರೆ ನನ್ನ ಮನಸ್ಸನ್ನು ಕಗ್ಗಲಿನಂತೆ ಗಟ್ಟಿ ಮಾಡಿಕೊಂಡಿದ್ದೀನಿ, ಆಶಾಭಂಗ ಪಡ ನನಗೆ ಗೊತ್ತಿದೆ. ಈ ರೀತಿ ನಿಮ್ಮ ಮನಸ್ಸು ಸಹಿತ ನಿಮಗೆ ಕುಂದಿಸುವಾಗ ನೀವು ನಿಮ್ಮ ಮನಸ್ಸನ್ನು ವಾಕ್ಯದಿಂದ ಗಟ್ಟಿಪಡಿಸಬೇಕು. ಆಗ ನಿಮ್ಮ ಮನಸ್ಸು ಕುಂದಿ ಹೋಗ್ಲಿಕ್ಕೆ ಬಿಡಬಾರ್ದು. ಮತ್ತು ಮನಸ್ಸು ಸ್ತುತಿ ಆರಾಧನೆ ಮಾಡಿ ಹೀಗೆ ನಿರೀಕ್ಷೆ ಮನಸ್ಸನ್ನು ಧರಿಸಿಕೊಳ್ಳಬೇಕು. ಈಗ 6ನೇ ಆಯುಧವಾಗಿದೆ, ಪವಿತ್ರ ಕೊಡುವ ದೇವರ ವಾಕ್ಯ ಎಂಬ ಕತ್ತಿಯನ್ನು ನೀಡಿರಿ. ದೇವರು ಪ್ರತಿಯೊಬ್ಬರಿಗೆ ನಿಮಗೆ ವೈಯಕ್ತಿಕವಾದ ಒಂದು ದರ್ಶನ ನಿಮ್ಗೆ ಕೊಟ್ಟಿರ್ಬೋದು, ವೈಯಕ್ತಿಕವಾದ ನಿಮಗೆ ಕನಸು ಕೊಟ್ಟಿರ್ಬೋದು, ವೈಯಕ್ತಿಕವಾದ ನಿಮ್ಗೆ ಪ್ರವಾದನೆ ಕೊಟ್ಟಿರ್ಬೋದು, ಅಥವಾ ಏನು ವಿಷಯಕ್ಕೋಸ್ಕರನು ಪ್ರಾರ್ಥನೆ ಮಾಡಿ ಆ ಕೊಟ್ಟ ವಾಗ್ದಾನವನ್ನು, ಆ ಕೊಟ್ಟ ದೇವರು ಕೊಟ್ಟ ಪ್ರವಾದನೆಯನ್ನು ಕಂಟಿನ್ಯೂಸ್ ಆಗಿ ಮಾತನಾಡಬೇಕು ನೀವು ಪ್ರಾರ್ಥನೆ ಮಾಡುವಾಗ. ಅದು ಈ ಬೈಕತ್ತಿಯಾಗಿದೆ. ಈ ರೀತಿ ಈ ಬೈಕತ್ತಿಯಿಂದ ಸೈತಾನನು ವಾಕ್ಯದಲ್ಲಿ ಶಕ್ತಿ ಉಂಟು, ವಾಕ್ಯ ಕ್ರಿಯೆ ಮಾಡುವ ಶಕ್ತಿ ಉಂಟು. ಎಷ್ಟು ದೇವರ ವಾಕ್ಯ ಮಾತು ಈ ವಾಕ್ಯ ಎಂಬ ಇಬ್ಬಾಕತ್ತಿ ಅಂದರೆ ಸೈತಾನನ್ನು ಕಡಿದು ಬಿಡ್ತದೆ, ಆತನು ಸೋಲಿಸಿ ಹೋಗುತ್ತಾನೆ. 7ನೇ ಆಯುಧವಾಗಿದೆ, ನೀವು ಪವಿತ್ರ ಪ್ರೇರಿತ ಎಲ್ಲ ಸಮಯಗಳಲ್ಲಿ ಸಕಲ ವಿಧದ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದಲೂ ದೇವರನ್ನು ಪ್ರಾರ್ಥಿಸಿರಿ. ಇದು ಪೂರ್ಣ ಸ್ಥಿರಚಿತ್ತರಾಗಿದ್ದು ದೇವರ ವಿಷಯದಲ್ಲಿ ವಿಜ್ಞಾಪನೆ ಎಚ್ಚರವಾಗಿರಿ. ಎಲ್ಲ ಸಮಯದಲ್ಲಿ ನೀವು ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡುವವರು ಆಗಬೇಕು. ಹಾಗೆ ಅನ್ಯ ಭಾಷೆ ಪ್ರಾರ್ಥನೆ ಮಾಡಿದ ಹಾಗೆ ನೀವು ಬುದ್ಧಿಯಲ್ಲಿ ನೀವು ವೈಯಕ್ತಿಕವಾಗಿ, ಕುಟುಂಬವಾಗಿ, ಸಭೆಯಾಗಿ ನೀವು ಬುದ್ಧಿಯಲ್ಲಿ ಪ್ರಾರ್ಥನೆ ಮಾಡಬೇಕು. ಹಾಗೆ ಬುದ್ಧಿಯಲ್ಲಿ ಸ್ತುತಿ ಆರಾಧನೆ ಮಾಡುವವರಾಗಬೇಕು. ಈ ರೀತಿ ಸಕಲ ವಿಧ ಬುದ್ಧಿಯಲ್ಲಿಯೂ ಪ್ರೇರಣೆ ಮಾಡಬೇಕು, ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡಬೇಕು, ಬುದ್ಧಿಯಲ್ಲಿ ಸ್ತುತಿ ಮಾಡಬೇಕು. ಈ ರೀತಿ ಸಕಲ ವಿಧವನ್ನು ಪ್ರಾರ್ಥನೆ ಮಾಡಬೇಕು. ಅಷ್ಟೇ ಒಬ್ಬರಿಗೋಸ್ಕರ ಒಬ್ಬರ ಹೆಸರು ಪ್ರೇರಣೆ ಮಾಡಬೇಕು. ಈ ರೀತಿ ಸಕಲ ವಿಧ ಪ್ರಾರ್ಥನೆ ಇದು ಆಯುಧವಾದಿದ್ದು ಅತಿ ಪವರ್ಫುಲ್ ಆಯುಧವಾಗಿದೆ. ಒಂದು ಇಬ್ಬೈ ಕತ್ತಿ ಮತ್ತು ಪ್ರಾರ್ಥನೆ ಮೊದಲಿನ 5 ಆಯುಧಗಳು ಅದು ನಿಮ್ಮನ್ನು ಪ್ರೊಟೆಕ್ಷನ್ ಮಾಡಲಿಕ್ಕೆ. ಈಗ ಒಟ್ಟು 7 ಆಯುಧಗಳನ್ನು ಧರಿಸಿಕೊಂಡರೆ ಮಾತ್ರವೇ ನೀವು ಕಡೆಯ ತನಕ ನಂಬಿಕೆ ಇರಿಕೊಂಡು ಜಯಭರಿತ ಜೀವಿತ ಜೀವಿಸಿಕೊಂಡು ನಿಮಗೆ ಕೊಟ್ಟ ರಕ್ಷಣೆಯನ್ನು ದೃಢವಾಗಿ ನಿಲ್ಲಲಿಕ್ಕೆ ನಿಮಗೆ ಸಾಧ್ಯವಾಗ್ತದೆ, ಅದೇ ಬೆಳವಣಿಗೆ ಆಗಲಿ ಸಾಧ್ಯವಾಗ್ತದೆ ಎಂಬುದಾಗಿ ನಾವು ಇಲ್ಲಿ ನೋಡ್ತೇವೆ. ಯಾಕಂದರೆ ಸೈತಾನ ದೊಡ್ಡ ವಿರೋಧಿ ಆಗಿದ್ದಾನೆ. ಆತನು ಏನು ಮಾಡ್ತಾನೆ, ಯಾರು ಯುದ್ಧ ಮಾಡಿದ್ರೆ ಅದನ್ನು ಅದೇ ನೀವು ಯುದ್ಧ ಮಾಡಬೇಕು. ಈ ಆಯುಧ ಧರಿಸಿಕೊಳ್ಳಿ. ಅದು ಎಲ್ಲ 6 ಆಯುಧಗಳು ದೇವರ ವಾಕ್ಯಕ್ಕೆ ಹೋಲಿಕೆ ಆಗಿದೆ. ಅದಕ್ಕೆ ದೇವರ ವಾಕ್ಯವನ್ನು ಅತಿ ಹೆಚ್ಚಾಗಿ ಓದುವವರು, ಧ್ಯಾನ ಮಾಡುವವರು ಮತ್ತು ವಿಧೇಯರಾಗುವವರು ಆಗುವಾಗ ಈ 6 ಆಯುಧಗಳು ನಿಮಗೆ ಧರಿಸಲಿಕ್ಕೆ ಆಗ್ತದೆ. 7ನೇ ಆಯುಧ ಮಾತ್ರ ಪ್ರಾರ್ಥನೆ ಆಗಿದೆ. ಅತಿ ಹೆಚ್ಚಾಗಿ ಅನ್ಯ ಭಾಷೆಯಲ್ಲಿ ಪ್ರೇರಣೆ ಮಾಡಬೇಕು, ಕುಟುಂಬವಾಗಿ ಪ್ರೇರಣೆ ಮಾಡಬೇಕು, ಸಭೆಯಾಗಿ ಪ್ರೇರಣೆ ಮಾಡಬೇಕು, ವಾಗ್ದಾನ ಅರಿಕೆ ಮಾಡಬೇಕು. ಸುತ್ತ ಇದೆಲ್ಲ ಪ್ರಾರ್ಥನೆ ಮಾಡುವಾಗ ಸೈತಾನನು ಸೋಲಿಸಲ್ಪಡ್ತಾನೆ. ನೀವು ಸೈತಾನ ಜಯ ಹೊಂದುತ್ತೀರಿ, ನಂಬಿಕೆ ವೀರಾಗ್ತೀರಿ ಮತ್ತು ನೀವು ರಕ್ಷಣೆಯಲ್ಲಿ ನೀವು ಸಂತೋಷವನ್ನು ಅನುಭವ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಇನ್ನೊಂದು ಎಕ್ಸಾಂಪಲ್ 4ನೇ ಸಂಗೀತ ನೋಡ್ತೇವೆ, ದಿನಾಲು ಪವಿತ್ರಾತ್ಮನಿಗೆ ಅಧೀನಾಗಿ ನಡೆಯುವವರು ಆಗಬೇಕು. ಗಲಾತ್ಯದವರ ಪತ್ರಿಕೆ 5ನೇ ಆದ್ಯದಲ್ಲಿ 16ರಿಂದ 24ನೇ ವಾಕ್ಯ ತನಕ. ಗಲಾತ್ಯ 5:16-24. ನಾನು ಹೇಳುವುದೆಂದರೆ ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ, ಆಗ ನೀವು ಶರೀರವಾದ ಅಭಿಲಾಷೆ ಎಷ್ಟು ಮಾತ್ರ ನೆರವೇರಿಸುವುದಿಲ್ಲ. ಅಪ್ಪಅಂದರೆ ಯೇಸು ನೀವು ನಂಬಿಕಿಟ್ಟವರು ನೀಲಿ ಮುಳಿಸಿಕೊಳ್ಳುವ ದೇವರ ಆತ್ಮನ ನಿಮ್ಮ ಒಳಗೆ ವಾಸ ಮಾಡುತ್ತಾನೆ. ದೇವರ ಆತ್ಮನ ನಿಮಗೆ ಪ್ರಾರ್ಥನೆ ಮಾಡಬೇಕು, ವಾಕ್ಯ ಓದಬೇಕು, ಆಗ ವಿದ್ಯೆ ಮಾತನಾಡ್ತಾನೆ. ನೀವು ದೇವರ ಆತ್ಮನ ಸ್ವರಕ್ಕೆ ವಿಧೇಯರಾಗಬೇಕು. ಆಗ ಶರೀರ ಭಾವದ ಅಭಿಲಾಷೆ, ಯಾಕಂದರೆ ನಿಮ್ಮಲ್ಲಿ ಶರೀರ ಭಾವ ಉಂಟು ಪ್ರೇರೆ. ಈ ಶರೀರ ಭಾವ ಯಾವಾಗಲೂ ಪಾಪಕ್ಕೆ ಪ್ರೇರಣೆ ಮಾಡುತ್ತದೆ. ಆದರೆ ಯೇಸು ನಂಬಿಕೆ ಇಡುವ ಮುಖಾಂತರ ಪವಿತ್ರಾತ್ಮ ಹೊಂದುತ್ತೀರಿ. ಈ ಪವಿತ್ರಾತ್ಮ ಸತ್ಯದ ಆತ್ಮ ಆಗಿದೆ. ಈ ಪವಿತ್ರಾತ್ಮ ಹೇಳ್ತದೆ ಪಾಪವನ್ನು ಮಾಡಿದಂತೆ ನಿಮಗೆ ಎಚ್ಚರಿಕೆ ಕೊಡುತ್ತದೆ. ಆ ರೀತಿ ನೀವು ಪವಿತ್ರಾತ್ಮ ಸ್ವರ ಕಲಿಯಬೇಕಾದ್ರೆ ದೇವರ ವಾಕ್ಯ ಓದಬೇಕು. ದೇವರ ವಾಕ್ಯಕ್ಕೆ ವಿಧೇಯ ಹೋಗುವುದೇ ಪವಿತ್ರಾತ್ಮ ಅನುಸರಿಸಿ ನಡೆಯುವುದಾಗಿದೆ. ಆಗ ದೇವರ ವಾಕ್ಯ ವಿಧೇಯ ಆಗಿದೆ. ನೀವು ಪವಿತ್ರಾತ್ಮ ನಡೆಯುವಾಗ ಶರೀರ ಭಾವದ ಅಭಿಲಾಷೆಗೆ ನೀವು ಅದಕ್ಕೆ ನೆರವೇರಿಸುವುದಿಲ್ಲ. ಅದನ್ನೇ ಯಾಕೆಂದರೆ ಶರೀರ ಭಾವವು ಅಭಿಲಾಷದ ಆತ್ಮ ವಿರುದ್ಧವಾಗಿದೆ, ಆತ್ಮನ ಅಭಿಲಾಷದ ಬಗ್ಗೆ ವಿರುದ್ಧವಾಗಿದೆ. ನೀವು ಮಾಡಲು ಇಚ್ಛಿಸಿದ್ದನ್ನು ಮಾಡಿದೀವಿ ಅಂತ ಒಂದು ಹೋರಾಡುತ್ತೇವೆ. ಪ್ರತಿಯೊಬ್ಬ ವಿಶ್ವಾಸಿಗೆ ಹೋರಾಟ ಉಂಟು. ಅಂದರೆ ಶರೀರಾಧೀನ ಸ್ವಭಾವವು ಪವಿತ್ರಾತ್ಮನು ಪ್ರೇರೆ. ಈ ಶರೀರಾದ ಸ್ವಭಾವ ನಿಮಗೆ ಹೋರಾಟ ಮಾಡುವಾಗ ಆ ಶರೀರವನ್ನು ಸೋಲಿಸಬೇಕಾದರೆ ನೀವು ದೇವರ ವಾಕ್ಯ, ದೇವರ ಆತ್ಮನ ಸ್ವರಕ್ಕೆ ವಿಧೇಯಾಗಿ ನೋಡಿದ್ದಾರೆ. ದೇವರ ಆತ್ಮನಿಂದ ನೀವು ಶರೀರ ಭಾವ ಜಯ ಹೊಂದುತ್ತೀರಿ. ಒಂದು ನೀವು ಪ್ರಾರ್ಥನೆ ಮಾಡೋದಿಲ್ಲ, ವಾಕ್ಯ ಧ್ಯಾನ ಮಾಡೋದಿಲ್ಲ, ಆಗ ದೇವರ ಆತ್ಮನ ಸ್ವರ ಕೇಳಲಿಕ್ಕೆ ನಿಮಗೆ ಆಗುವುದಿಲ್ಲ. ಹಾಗಂತಂದರೆ ಶರೀರ ಭಾವ ನಿಮ್ಮ ಮೇಲೆ ಆಕ್ರಮಣ. ಅದಕ್ಕೆ ಶರೀರ ಭಾವಕ್ಕೆ ನೀವು ಸೋಲಿಸಬೇಕು. ದೇವರ ಆತ್ಮನಿಗೆ ಅಧೀನರಾಗುವುದು, ಆಗ ನೀವು ಜಯವನ್ನು ಹೊಂದುತ್ತೀರಿ ಮತ್ತು ಪವಿತ್ರಾತ್ಮ ನಡಲಿಕ್ಕೆ ಸಾಧ್ಯವಾಗ್ತದೆ. 18ನೇ ವಾಕ್ಯ ನೋಡ್ತೇವೆ, ಆದರೆ ನೀವು ಆತ್ಮ ನಡೆಸಿಕೊಳ್ಳುವುದೇ ನಿಯಮ ನಿಷ್ಠೆಗಳಿಗೆ ಅಧೀನರಲ್ಲ. 19ನೇ ವಾಕ್ಯ, ಶರೀರವಾದ ಕರ್ಮಗಳು ಪ್ರಸಿದ್ಧವಾಗಿ ಅವೆ. ಯಾವುದೆಂದರೆ ಜಾರತ್ವ, ಬಂಡುತನ, ನಾಚಿಕೆ ಗೇಡಿತನ, ವಿಗ್ರಹಾರಾಧನೆ, ಮಾಟ, ಅಗೆತನ,
ಜಗಳ, ಹೊಟ್ಟೆಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡುಕಿತನ, ದುಂದುತನ ಇಂಥವುಗಳೇ. ಇವುಗಳ ವಿಷಯದಲ್ಲಿ ಇಂಥ ಕಾರ್ಯಗಳನ್ನು ನಡೆಸುವವರು ದೇವರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲವೆಂದು ನಾನು ಹಿಂದೆ ಹೇಳಿದಂತೆ ಈಗಲೂ ನಿಮ್ಮನ್ನು ಎಚ್ಚರಿಸ್ತೇನೆ. ಅತಿ ಸ್ಪಷ್ಟವಾಗ್ತದೆ. ಈ ಗಲರ ಸಭೆಯ ವಿಶ್ವಾಸಿಗಳಿಗೆ, ದೇವರ ಸೇವಕರಿಗೆ ಆತ ಹೇಳ್ತಾನೆ, ಯೇಸುವನ್ನು ನಂಬಿಕೆ ಇಟ್ಟುಕೊಂಡು ನೀರಲ್ಲಿ ಮುಳುಗಿದಿಷ್ಟು ಅಂದುಕೊಂಡು ದೇವರ ಆತ್ಮನನ್ನು ಹೊಂದಿದವರು ಪ್ರೇರೆ ಅವರು ದಿನಾಲು ಪವಿತ್ರ ಆತ್ಮನಿಗೆ ವಿಧೇಯರಾಗಿ ನಡೆಯುವವರಾಗಬೇಕು. ಒಂದು ವೇಳೆ ಪವಿತ್ರಾತ್ಮ ವಿಧೇಯರಾಗಿ ನಡೆಯದಿದ್ದರೆ ಈ ಶರೀರಾಧನ ಸ್ವಭಾವಗಳು ಅಂತಂದರೆ ನಿಮ್ಮ ಮೇಲೆ ದೊರೆತ ಮಾಡ್ತವೆ. ಮತ್ತು ಈ ಶರೀರಾಧನ ಸ್ವಭಾವಗಳು ನಿಮ್ಮ ಮೇಲೆ ಕಂಡು ಬಂದರೆ ಈ ಶರೀರ ಪ್ರಕರಣ ಪರಲೋಕಕ್ಕೆ ಹೋಗುವುದಿಲ್ಲ. ನೆನಪಿಟ್ಕೊಂಡಿರಿ, ನೀವು ಯೇಸುವನ್ನು ನಂಬಿಕೆ ಇಟ್ಟಿದ್ದೀರಿ, ಹೌದು. ನೀರು ಮುಳಿತುಕೊಂಡು ಹೌದು, ನಿತ್ಯ ಜೀವ ಹೊಂದಿದ್ದೀರಿ, ಕರೆಕ್ಟ್. ಆದರೆ ಈ ಶರೀರಾಧನ ಸ್ವಭಾವವನ್ನು ಬಿಟ್ಟು ಬಿಡುವಬೇಕು. ಈ ಪಾಪಿಗೆ ಪಶ್ಚಾತ್ತಾಪಡುವ, ಈ ಪಾಪವನ್ನು ಅಗೆ ಮಾಡಿಕೊಂಡು ದೇವರ ಆತ್ಮೀಯ ನಡೆದರೆ ಮಾತ್ರ ನೀವು ಪರಲೋಕಕ್ಕೆ ಹೋಗುತ್ತೀರಿ. ಇಲ್ಲಂದರೆ ಪರಲೋಕಕ್ಕೆ ಹೋಗುವುದಿಲ್ಲ ಕಡಖಂಡಿತ ಎಚ್ಚರಿಕೆ ಕೊಡುತ್ತಾನೆ. ನಂತರ 20 ವಾಕ್ಯ ನೋಡ್ತೇವೆ. ಆದರೆ ದೇವರ ಆತ್ಮನುಂಟು ಫಲವೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಸಮಯದಮೆ ಇಂಥವುಗಳನ್ನು ಯಾವ ಧರ್ಮಶಾಸ್ತ್ರವು ಆಕ್ಷೇಪಿಸಿದಿಲ್ಲ. ಕ್ರಿಸ್ತ ಯೇಸುವಿನವರು ತಮ್ಮ ಶರೀರ ಭಾವವನ್ನು ಅದರ ಸ್ವೇಚ್ಛಾಭಿಲಾಷದ ಶಿಲುಬೆಗೆ ಹಾಕಿದ್ದವರು. ಯಾವಾಗ ನೀವು ಪವಿತ್ರಾತ್ಮ ವಿಧೇಯರಾಗಿ ನಡೆಯುತ್ತೀರೋ ಆವಾಗ ನಿಮ್ಮಲ್ಲಿ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಸಮಾಧಾನ, ಈ 9 ಫಲಗಳು ಅಥವಾ 9 ಗುಣಗಳು ನಿಮ್ಮಲ್ಲಿ ತೋರಲ್ಪಡುತ್ತವೆ. ಎಷ್ಟು ನೀವು ಪವಿತ್ರಾತ್ಮನಿಗೆ ವಿಧೇಯರಾಗಿಕೊಂಡಿದ್ದಾರೆ ವಾಕ್ಯ ವಿಧೇಯರ ಅಷ್ಟು ನಿಮ್ಮಲ್ಲಿ ಪ್ರೀತಿ, ಸಂತೋಷ ಎಲ್ಲ 9 ಫಲಗಳು ಕಾಣಲ್ಪಡ್ತದೆ. ಅದು ಅಭಿವೃದ್ಧಿ ಆಗ್ತದೆ. ಮತ್ತು ಈ 9 ಫಲ ನಿಮ್ಮಲ್ಲಿರುವಾಗ ಯಾವ ಧರ್ಮಶಾಸ್ತ್ರ ನಿಮಗೆ ಅಪರಾಧಿ ಎಂದು ನಿಮಗೆ ತೀರ್ಪು ಇಲ್ಲವೇ ಇಲ್ಲ. ಯೇಸುಕ್ರಿಸ್ತ ನಂಬಿಕೆ, ಯೇಸುಕ್ರಿಸ್ತನವರಿಗೆ ಅಪರಾಧ ಇಲ್ಲವಿದ್ದ ಅರ್ಥ ಏನು? ನೀವು ಯೇಸುಕ್ರಿಸ್ತ ನಂಬಿಕೆ ಇಟ್ಟುಕೊಂಡು ನೀರಿನ ಮುಳುಗಿ ಸಂತಕೊಂಡು ದೇವರ ವಾಕ್ಯಕ್ಕೆ, ದೇವರ ಆತ್ಮನಿಗೆ ವಿಧೇಯರಾಗಿ ನೋಡಿದರೆ, ದೇವರ ಪ್ರತಿಯೊಂದು ವಾಕ್ಯಕ್ಕೆ ವಿಧೇಯರಾಗಿ ನಡೀತೀರೋ ನೀವು ಪವಿತ್ರ ಆತ್ಮನಿಗೆ ವಿಧೇಯರಾಗ್ತೀರಿ. ಅಥವಾ ಪವಿತ್ರ ಅವರಿಗೆ 9 ಫಲಗಳು ಕಂಡು ಬರುತ್ತವೆ. ಆಗ ಅವರಿಗೆ ಯಾವ ಧರ್ಮಶಾಸ್ತ್ರ ಆಗಲಿ, ಯಾವ ವ್ಯಕ್ತಿಯಾಗಲಿ, ಯಾವ ಅಪರಾಧಿ ಎಂಬ ಅವರಾಗೆ ತೀರ್ಪು ಆಗುವುದಿಲ್ಲ. ಯಾಕಂದರೆ ಅವರಿಗೆ ದೇವರ ವಾಕ್ಯ ವಿಧೇಯರಾಗುತ್ತಾರೆ, ಅಪರಾಧಿ ಎಂಬ ತೀರ್ಪು ಇಲ್ಲ. ಆದರೆ ನೀವು ಯೇಸು ನಂಬಿಕೆ ಇಟ್ಟುಕೊಂಡು ನೀಲಿ ಮುಳಿದರೆ ಈ ಎಲ್ಲ ಪಾಪ, ಜಾರತ್ವ, ಮಾಟ, ವ್ಯಭಿಚಾರ, ಇದೆಲ್ಲ ಈ ಸರಿಯಾದ ಸ್ವಭಾವ ನಡೆಯುತ್ತಾರೆ. ಈ ಪಾಪಗಳನ್ನು ಪಶ್ಚಾತ್ತಾಪ ಪಡೆದಿದ್ದರೆ, ಈ ಪಾಪ ಬಿಟ್ಟರೆ ನಿಮಗೆ ಪ್ರತಿದಿನ ಕೂತ್ಕೊಳ್ಳುವಾಗ, ಮಲಗುವಾಗ ಮನಸ್ಸು ಅಪರಾಧಿ ಎಂದು ಮನಸ್ಸು ನಮಗೆ ತೀರ್ಪು ಕೊಡ್ತಾಯಿದೆ. ಒಂದೇ ಮನೋಭಾವ ಒಂದು ಯಾವಾಗ ನಿಮಗೆ ಅಪರಾಧಿ ಈ ರೀತಿ ತೀರ್ಪು ಕೊಡ್ತಾ ಇರ್ತದೆ. ಈ ತೀರ್ಪು ಕೊಡಬಾರ್ದೆ ಏನು ಮಾಡಬೇಕು? ನಿಮ್ಮ ಪಾಪಿಗೆ ಪಶ್ಚಾತ್ತಾಪ ಪಡಬೇಕು. ಪಾಪ ಬಿಟ್ಟು ಬಿಡುವುದರೆ ಪವಿತ್ರಾತ್ಮನು ನಿಮಗೆ ಈ 9 ಫಲಗಳು ತೋರಿ ಬರ್ತವೆ. ನಿಮ್ಮಲ್ಲಿಗೆ ಅಪರಾಧದಿಂದ ಇಲ್ಲವಿಲ್ಲ. ಆಗ ನೀವು 100% ಪರಲೋಕ ರಾಜ್ಯವನ್ನು ಸೇರುತ್ತೀರಿ, ನಿತ್ಯ ಜೀವ ಹೊಂದಿಕೊಳ್ಳುತ್ತೀರಿ. ಆ ಕರ್ತನ ರಕ್ಷಣೆ ಪಾಲುಗಳಾಗ್ತೀರಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡೋಣ. ದೇವರೇ, ಯೇಸು ಕ್ರಿಸ್ತನನ್ನು ನಾನು ಸ್ತೋತ್ರವನ್ನು ಕೊಂಡಾಡ್ತೇನೆ. ಈ ಪ್ರತಿ ವೀಕ್ಷಕರನ್ನು ದೇವ ಈ ವಾಕ್ಯದ ಮುಖಾಂತರ ಬಲಪಡಿಸಿದೆ. ಇಂದಿನ ವಾಕ್ಯ ವಿಧಿಯಾಗಿ ನಡೆದುಕೊಂಡು ಆ ಯೇಸು ಕ್ರಿಸ್ತನ ಆ ಬರೋಣ ತನಕ ಆ ನಂಬಿಕೆಯ ಓಟ ಓಡುವಂತೆ, ನಂಬಿಕೆಯನ್ನು ಕಾಪಾಡಿಕೊಳ್ಳುವಂತೆ, ನಿತ್ಯ ಹಿಡಿದುಕೊಳ್ಳುವ ಕೃಪೆಯನ್ನು ಕೊಡಬೇಕು ನಾನು ಬೇಡ್ಕೊಳ್ತೇನೆ. ಯಾರು ಯಾವುದೇ ಕಷ್ಟದಲ್ಲಿರುವ ನಿನ್ನ ಮಕ್ಕಳನ್ನು ಎಲ್ಲ ಕಷ್ಟಗಳನ್ನು ಬಿಡುಗಡೆ ಕೊಡಬೇಕು ನಾನು ಬೇಡ್ಕೊಳ್ತೇನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಆಮೇನ್. ತಂದೆಯವರ ಪ್ರೀತಿಯು, ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರ ಆತ್ಮನ ಅನ್ಯೋನ್ಯತೆಯು ಸದಾ ಕಾಲವು ಈ ಸಂದೇಶವನ್ನು ಕೇಳುವ ಪ್ರತಿಯೊಬ್ಬ ಸಂಗಡರಿರಲಿ. ಆಮೇನ್. ಪ್ರೈಸ್ ದ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ.